ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 26, 2023ರ ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಇವಾಗ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ COP28 ನಡಿನಲ್ಲಿರ್ತಕ್ಕಂಥ ಅಡಾಪ್ಟೇಷನ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ಸ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಇಶ್ಯೂ ಅನ್ನು ಎಡಿಟೋರಿಯಲ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೂ ಡೆಟ್ ಡಿಬೇಟ್ ಅನ್ನುವಂಥದ್ದನ್ನು IMF ಇವಾಗ ಭಾರತದ ಒಂದು ಡೆಫ್ಟ್ ರೇಟ್ ಯಾವ ರೀತಿಯಾಗಿರುತ್ತೆ, ಭಾರತದ ಒಂದು ಡೆಫಿಸಿಟ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಪ್ರೊಜೆಕ್ಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವಾಗಿ ಮಿನಿಸ್ಟ್ರಿನೂ ಸಹ ಯಾವ ರೀತಿಯಂಥ ಪರ್ಸ್ಪೆಕ್ಟಿವನ್ನು ಹೊಂದಿದೆ ಅನ್ನುವಂಥದ್ದಾಗಿ ಎಕನಾಮಿ ಸೆಕ್ಷನಲ್ಲಿ ಹಾಗೂ GS ಪೇಪರ್ 2 ನಡಿನಲ್ಲೂ ಸಹ ನಾವು ಫಿಸಿಕಲ್ ಪಾಲಿಸಿ ನಡಿನಲ್ಲಿರುವಂಥ ಅಪ್ಡೇಷನ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಗ್ಲೋಬಲಲ್ಲಿ ಇರ್ತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಭಾರತದ ಒಂದು ಗ್ರೋತ್ಗೆ ಸಂಬಂಧಿಸಿದಂತಹ ರಿಪೋರ್ಟ್ಸನ್ನು ಕೊಡ್ತಾ ಇರ್ತಾರಲ್ಲ, ಅವುಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ IMF ಕೊಟ್ಟಿರ್ತಕ್ಕಂಥ ಈ ಒಂದು ಡೇಟಾವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ US ಮತ್ತು ಚೈನಾ ಟೈಸ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಕಂಡೀಷನಲ್ಲಿ ಎಲೆಕ್ಷನ್ಸ್ಗಳು ನಡೀತಾ ಇರುವಂಥ ಸಾಧ್ಯತೆ ಇದೆ. ಹಾಗೂ ಚೈನಾ ಮತ್ತು ತೈವಾನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳಾಗಿರ್ಬೋದು. ಸೊ 2022 ಮತ್ತು 23 ಈ ಒಂದು ಸಂದರ್ಭದಲ್ಲಿ ಹೇಗೆ US ಹಾಗೂ ಚೈನಾ ರಿಲೇಷನ್ನಲ್ಲಿ ಏನು ಬದಲಾವಣೆ ಆಗಿದೆ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ US ನ ಒಂದು ಅಟಿಟ್ಯೂಡ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಸೊ ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ GS ಪೇಪರ್ 2 ನಡಿನಲ್ಲಿ IR ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೂ ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ಅದರಲ್ಲೂ ರೈಲ್ವೆ ಮಿನಿಸ್ಟ್ರಿ ಕೆಲವೊಂದಿಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ರೆಕಮೆಂಡೇಷನ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ರೀಸೆಂಟಾಗಿ ಆಗಿರ್ತಕ್ಕಂತಹ ಒಡಿಶಾದಲ್ಲಿ ಆಗಿರುವಂತಹ ಒಂದು ಟ್ರೈನ್ ಆಕ್ಸಿಡೆಂಟ್ನ ಆಧಾರದ ಮೇಲೆ ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಇಂಡಿಯಾ ಮತ್ತು ಏಷ್ಯನ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಸೊ ಪ್ರೆಸೆಂಟ್ ಕಂಡೀಷನಲ್ಲಿ 2024ರಲ್ಲಿ ನಡೀತಾ ಇರುವಂಥ ಒಂದು ಸಮಿಟ್ಗೆ ಸಂಬಂಧಪಟ್ಟಂಥ ಪ್ರೊಜೆಕ್ಷನ್ಸನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗೂ RBI ಇವಾಗ ರೀಸೆಂಟಾಗಿ ಸ್ಟ್ಯಾಗ್ಫ್ಲೇಷನ್ಗೆ ಸಂಬಂಧಿಸಿದಂಥ ಒಂದು ಕನ್ಸಿಡ್ರೇಷನನ್ನು ಕೊಡ್ತಾ ಇದ್ದಾರೆ. ಸೊ ಟರ್ಮಿನಾಲಜಿ ಬೇಸ್ಡ್ ಮೇಲೆ ಎಕನಾಮಿಗೆ ಸಂಬಂಧಿಸಿದಂತೆ GS ಪೇಪರ್ 3 ನಡಿನಲ್ಲಿ ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು, ಯಾವ ರೀತಿ ಅಂತ ಕಂಡೀಷನ್ಸ್ ಇರುತ್ತೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಮೊದಲನೇ ಆರ್ಟಿಕಲನ್ನು ನಾವು ನೋಡೋದಾದರೆ, ಸೊ ಯಾವ ರೀತಿಯಾಗಿದೆ ಮೊದಲನೇ ಆರ್ಟಿಕಲ್? ಇವಾಗ ರೈಲ್ವೆ ಆಫೀಸರ್ಸ್ಗಳಲ್ಲಿ ಇರ್ತಕ್ಕಂಥ ಆಫೀಷಿಯಲ್ಸ್ಗಳಿಗೆ ನಾವು ಟ್ರೈನಿಂಗನ್ನು ಮಾಡಬೇಕು ಅಂತ. ಸೊ ಯಾವ ರೀತಿ ಅಂತ ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಕಾಡೆಮಿಗಳು ಇವತ್ತು ಇವ್ರಿಗೆ ಟ್ರೈನಿಂಗನ್ನು ಕೊಡಬೇಕು. ಸೊ ಯಾವ ರೀತಿಯಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಆಗುವಂತಹ ಇಶ್ಯೂಸ್ಗಳನ್ನು ಸ್ಪೆಸಿಫಿಕಲಿ ರೈಲ್ವೆ ರಿಲೇಟೆಡ್ ಇರ್ತಕ್ಕಂಥ ಆಕ್ಸಿಡೆಂಟ್ಗಳಾಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು. ಇದರಲ್ಲಿ 2 ಪಾಯಿಂಟ್ಸ್ಗಳನ್ನು ನಾವು ಕ್ಲಿಯರಾಗಿ ನೆನಪಿಟ್ಕೋಬೇಕಾಗತ್ತೆ. ಮೊದಲೇ ಹಂತದಲ್ಲಿ ಯಾರ್ಯಾರು ಕೋಆರ್ಡಿನೇಷನ್ಸನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ವಡೋದರದಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಅಕಾಡೆಮಿ ಆಫ್ ಇಂಡಿಯನ್ ರೈಲ್ವೆ, ನ್ಯಾಷನಲ್ ಅಕಾಡೆಮಿ ಆಫ್ ಇಂಡಿಯನ್ ರೈಲ್ವೆ, ಹಾಗೂ ಬೆಂಗಳೂರಲ್ಲಿ ಕಂಡು ಬರ್ತಕ್ಕಂಥ ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ವಡೋದರದಲ್ಲಿ ಕಂಡು ಬರುತ್ತೆ. ಹಾಗೂ ಬೆಂಗಳೂರಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಮ್ಯಾನೇಜ್ಮೆಂಟ್ ಅನ್ನು ನಾವಿಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ಕಾಣ್ಬೋದು. ಸೊ ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವರು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿಲಿ ಇವತ್ತು ಟ್ರೈನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಒಂದು ಕೋರ್ಸ್ ಏನಿರುತ್ತಲ್ಲ, ರೈಲ್ವೆಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು, ಇವಾಗ ಸ್ಟಾರ್ಟಿಂಗ್ ಫೌಂಡೇಶನ್ ಕೋರ್ಸಲ್ಲಾದರೂ ಅವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಟ್ರೈನ್ ಮಾಡಲಿಕ್ಕೆ ಆಗುತ್ತೆ. ಅಥವಾ ಸಮ್ಟೈಮ್ಸ್ ಇವಾಗ ಇನ್ ಬಿಟ್ವೀನ್ ದ ಕೋರ್ಸಲ್ಲೂ ಸಹ ಮಿಡಲ್ ಕೋರ್ಸ್ ನಡಿನಲ್ಲೂ ಸಹ ಅವರು ಇನ್ಕ್ಲೂಡ್ ಮಾಡಲಿಕ್ಕೆ ಅಥವಾ ಮಿಡ್ ಕರಿಯರ್ ಟ್ರೈನಿಂಗ್ ನಡಿನಲ್ಲೂ ಸಹ ಡಿಸಾಸ್ಟರ್ ಮ್ಯಾನೇಜ್ಗೆ ಸಂಬಂಧಪಟ್ಟಂತೆ ಇನ್ಕಾರ್ಪೊರೇಷನನ್ನು ಮಾಡಬೇಕು. ಸೊ ಅಕಾಡೆಮಿಗಳು ಟ್ರೈನ್ ಮಾಡುವಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಈ ಒಂದು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ತರಲಿಕ್ಕೆ ರೈಲ್ವೆ ಮಿನಿಸ್ಟ್ರಿ ಕೊಟ್ಟಿರ್ತಕ್ಕಂಥ ಒಂದು ಕನ್ಸಿಡ್ರೇಷನ್ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಎ ಎಂ ಚೌಧರಿ ಇವರ ಒಂದು ರೆಕಮೆಂಡೇಷನ್ಸನ್ನು ಆಧಾರದ ಮೇಲೆ, ರೀಸೆಂಟಾಗಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ನ ಆಧಾರದ ಮೇಲೆ ಇವರು ಕೊಟ್ಟಿರುವಂಥ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳು ಇದಾವೆ ಅಂತ ನೋಡೋದಾದರೆ, ಇವಾಗ ಯಾವುದೇ ಒಂದು ಡಿಸಾಸ್ಟರ್ ಅಥವಾ ಪರ್ಟಿಕ್ಯುಲರ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ರಿವ್ಯೂ ಮಾಡಲಿಕ್ಕೆ ಒಂದು ರೈಲ್ವೆ ಬೋರ್ಡ್ ಇರುತ್ತೆ. ರೈಲ್ವೆ ಬೋರ್ಡು ಇವತ್ತು ಪ್ರಾಪರಾಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಝೋನಲ್ ರೈಲ್ವೇಸಲ್ಲಿ ಇರ್ತಕ್ಕಂಥ ರೆಸ್ಪಾನ್ಸ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂತ ಈ ಒಂದು ರೈಲ್ವೆ ಬೋರ್ಡ್ ಮಾನಿಟರನ್ನು ಮಾಡಬೇಕು ಅಥವಾ ರಿವ್ಯೂವನ್ನು ಮಾಡಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಎಂ ಚೌಧರಿಯವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಏಕ್ ಮಿನಿಟ್ ಇಲ್ಲಿ ಮಿಡಲ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ.
ಒಂದನೇ ಪಾಯಿಂಟ್ ನಡಿನಲ್ಲಿ ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಬೋರ್ಡನ್ನು ಅರೇಂಜ್ ಮಾಡೋದು. ರೈಲ್ವೆ ಬೋರ್ಡ್ ಏನು ಮಾಡುತ್ತೆ, ರಿವ್ಯೂ ಮಾಡುವಂಥ ಒಂದು ಫಂಕ್ಷನನ್ನು ಕೊಡುವಂಥದ್ದಾಗಲಿ ಕಾಣ್ಬೋದು. ಹಾಗೂ ಇದರೊಂದಿಗೆ ಪ್ರಾಪರಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸೀಸ್ಗಳಿಗೆ ಸಂಬಂಧಿಸಿದಂಥ ಕೋಆರ್ಡಿನೇಷನನ್ನು ಮಾಡೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರೈಲ್ವೇಸ್ಗಳಿಗೆ ಸಂಬಂಧಪಟ್ಟಂತಹ ಕೋಆರ್ಡಿನೇಷನನ್ನು ನಾವು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆಗಿರ್ಬೋದು, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ಇವುಗಳ ಒಂದು ಮ್ಯಾನೇಜ್ಮೆಂಟ್ ಅಥವಾ ಕೋಆರ್ಡಿನೇಷನನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಹೈಯರ್ ಅಥಾರಿಟಿಯನ್ನು ಇಲ್ಲಿ ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಚೀಫ್ ಸೇಫ್ಟಿ ಆಫೀಸರ್ ಅನ್ನ ಝೋನಲ್ ರೈಲ್ವೆಲಿ ನಾವು ಏನು ಕಾಡ್ತಾ ಇದೀವಲ್ಲ, ಅವರು ಇವತ್ತು ಪ್ರಾಪರಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ರೆಸ್ಪಾನ್ಸ್ ಅಥವಾ ಪ್ರೆಸೆಂಟ್ ಕಂಡೀಷನ್ ಆಗಿರುವಂಥ ಒಂದು ಸಿಚುವೇಶನ್ಗೆ ರೆಸ್ಪಾನ್ಸ್ ಆಗುವಂಥ ಒಂದು ಸೆಕ್ಯೂರಿಟಿಯನ್ನು ಇವರು ಕೋಆರ್ಡಿನೇಷನ್ ಮಾಡೋದ್ರ ಮುಖಾಂತರ ಪ್ರಾಪರಾಗಿ ಅವರು ಡಿಫ್ರೆಂಟ್ ಏಜೆನ್ಸೀಸ್ಗಳು ಹೇಗೆ ಕೋಆರ್ಡಿನೇಷನ್ ಮಾಡ್ತಾರೆ ಅಂತ ಎನ್ಶೂರ್ ಮಾಡಲಿಕ್ಕೆ ಈ ಒಂದು ಅಥಾರಿಟಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಅದರಲ್ಲೂ ಇವಾಗ ಸೇಫ್ಟಿ ರಿಲೀಫ್ಗೆ ಸಂಬಂಧಪಟ್ಟಂತಹ ಅಥವಾ ಆಕ್ಸಿಡೆಂಟ್ ಆದಾಗ ರಿಲೀಫ್ ಮಾಡಲಿಕ್ಕೆ ಅಡಿಕ್ವೇಟ್ ಆಗಿರ್ತಕ್ಕಂತಹ ಮ್ಯಾನ್ ಪವರ್ ಇಲ್ಲ. ಅಂದರೆ ರೈಲ್ವೇಸ್ಗೆ ಸಂಬಂಧಿಸಿದಂತಹ ಏನೇ ಆಕ್ಸಿಡೆಂಟ್ ಆದರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಕೆಲವೊಂದಿಷ್ಟು ಆಲ್ರೆಡಿ ಆಕ್ಸಿಡೆಂಟನ್ನು ಮೀಟ್ ಮಾಡಲಿಕ್ಕೆ ಅಥವಾ ಆಕ್ಸಿಡೆಂಟ್ ಸಿಚುವೇಶನ್ಸನ್ನು ಮೀಟ್ ಮಾಡಲಿಕ್ಕೆ ಪಾಲಿಸೀಸ್ಗಳು ಇದ್ರೂ ಸಹ ನಾವು ಸರಿಯಾದಂತಹ ಇಕ್ವಿಪ್ಮೆಂಟ್ಸು ಮತ್ತು ಮ್ಯಾನ್ ಪವರ್ ಇಲ್ಲದೇ ಇರೋದ್ರಿಂದ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಪ್ರಾಪರಾಗಿ ಎನ್ಶೋರ್ ಮಾಡಬೇಕು. ಸೊ ರೈಲ್ವೆ ಟ್ರಾಫಿಕನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಮ್ಯಾನೇಜ್ಮೆಂಟನ್ನು ಅಥವಾ ಕೋಆರ್ಡಿನೇಷನ್ನ ತರಬೇಕು ಅನ್ನುವಂಥ ರೆಕಮೆಂಡೇಷನ್ಸ್ಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. AM ಚೌಧರಿಯವರು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಷನ್ ಆಧಾರದ ಮೇಲೆ ಈ ಒಂದು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಆರ್ಟಿಕಲಿಂದ ಅದರಲ್ಲೂ ನಾವು GS ಪೇಪರ್ 3 ನಡಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. GS ಪೇಪರ್ 3 ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಮೇನ್ಸಲ್ಲಿ 1 ಅಥವಾ 2 ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನೀವು ಪ್ರೆಸೆಂಟ್ ಕಂಡೀಷನಲ್ಲಿ ತೆಗೆದುಕೊಂಡಿರುವಂತಹ ಪಾಲಿಸೀಸ್ಗಳು ಅಥವಾ ಪ್ರೆಸೆಂಟ್ ಅಪ್ಡೇಷನ್ಸನ್ನು ನೀವು ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂಥ ಆರ್ಟಿಕಲ್ಸನ್ನು ತುಂಬ ಕಡಿಮೆ ನೋಡ್ತೀವಿ ನಾವು ನ್ಯೂಸಲ್ಲಿ. ಸೊ ಹಾಗಾಗಿ ಇದನ್ನು ನೀವು ಮೇನ್ಸಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇಲ್ಲಿ 2024ರಲ್ಲಿ ಕನ್ಸಿಡರ್ ಮಾಡೋದಾದರೆ ಏಷ್ಯನ್ ಕಂಟ್ರಿಗಳೊಂದಿಗೆ ಭಾರತದ ಒಂದು ಕನ್ಸಿಡ್ರೇಷನನ್ನು ನಾವು ನೋಡೋದಾದರೆ ಮೊದಲು ನಮಗೆ ಏಷ್ಯನ್ ಕಂಟ್ರಿ ಅಂತ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಬೇಕಾಗತ್ತೆ. ಈ ಒಂದು ಏಷ್ಯನ್ ಕಂಟ್ರಿ ನಡಿನಲ್ಲಿ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ಸ್ ಅನ್ನುವಂಥ ಒಂದು ಫುಲ್ ಫಾರ್ಮನ್ನು ಕಾಣುವಂಥದ್ದು. ಸೊ ಈ ಒಂದು ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ ಇದನ್ನು ಯಾವಾಗ ಜಾರಿಗೆ ತರಲಾಗುತ್ತೆ? ಪೋಸ್ಟ್ ಕೊಲೋನಿಯಲ್ ಟೈಮಲ್ಲಿ, ಅದರಲ್ಲೂ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಆಗಿರ್ಬೋದು, ಒಂದು ಸೋಷಿಯಲ್ ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಈ ಎಲ್ಲ ನೇಷನ್ಸ್ಗಳು ಒಂದು ರೀಜನಲ್ ಗ್ರೂಪಿಂಗನ್ನು ಮಾಡ್ಕೊತವೆ. ಸೊ ಈ ಒಂದು ರೀಜನಲ್ ಗ್ರೂಪಿಂಗ್, ಸೊ ಇದು ಏಷ್ಯನ್ ಅನ್ನೋದು ರೀಜನಲ್ ಗ್ರೂಪಿಂಗ್ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗಿದೆ. ಸೊ ಈ ಒಂದು ರೀಜನಲ್ ಗ್ರೂಪಿಂಗ್ನ ಮುಖಾಂತರ ಭಾರತದ ಒಂದು ರಿಲೇಷನ್ಸನ್ನು ನೋಡೋದಾದರೆ ಭಾರತ ಇವತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ 2024ರಲ್ಲಿ ಇವಾಗಿರುವಂಥ ಅಗ್ರಿಮೆಂಟನ್ನು ರಿನ್ಯೂ ಮಾಡೋದಾಗಲಿ, ಇದರಿಂದ ತೆಗೆದುಕೊಂಡಿರ್ತಕ್ಕಂಥ ಬೆನಿಫಿಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ ಅಂತ. ಒಟ್ಟಾರೆಯಾಗಿ ಎಷ್ಟು ಕಂಟ್ರೀಸ್ಗಳಿದ್ದಾವೆ ಎಕ್ಸಾಮಿನೇಷನಲ್ಲಿ ಈ ಒಂದು ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ನಿಮಗೆ ಯಾವ್ಯಾವ ಮೆಂಬರ್ಸ್ ಕಂಟ್ರಿಗಳಿದ್ದಾವೆ ಅನ್ನೋದ್ರ ಮೇಲೂ ಸಹ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮಯನ್ಮಾರ್ ಅನ್ಬೋದು, ಥೈಲ್ಯಾಂಡ್, ಕಾಂಬೋಡಿಯಾ, ಸಿಂಗಪೂರ್, ಇಂಡೋನೇಷ್ಯಾ ಅಂತ ಕಂಟ್ರಿಗಳು, ಇಂಡೋನೇಷ್ಯಾ ಇದೆ, ಲಾವೋಸ್, ವಿಯೆಟ್ನಾಂ, ಮಲೇಷ್ಯಾ, ಫಿಲಿಪೀನ್ಸ್ ಹಾಗೂ ಬ್ರುನೈ. ಸೊ ಈ ರೀತಿಯಂಥ ಕಂಟ್ರೀಸ್ಗಳು ಟೋಟಲ್ ಆಗಿ 10 ಕಂಟ್ರೀಸ್ಗಳನ್ನು ಇವಾಗ ನಾವು ನೋಡ್ತಾ ಇದ್ದೀವಿ ಈ ಒಂದು ಗ್ರೂಪಿಂಗ್ ನಡಿನಲ್ಲಿ. ಏಷ್ಯನ್ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಜನರಲಿ ಏನಾಗುತ್ತೆ, ಈ ಒಂದು ರೀಜನಲ್ ಗ್ರೂಪಿಂಗನ್ನು ನೋಡೋದಾದರೆ ಬೇಸಿಕಲಿ ಇವ್ರು ಏನು ಮಾಡ್ತಾರೆ ಅಂದರೆ ಎಕನಾಮಿಕ್ ಕೋಆಪರೇಷನ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಹಾಗೂ ಒಂದು ಪ್ರಾಪರ್ ಪೀಸ್ ಅಥವಾ ಸೆಕ್ಯೂರಿಟಿಯನ್ನು ಆ ಒಂದು ರೀಜನಲ್ಲಿ ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಮೆಂಬರ್ ಕಂಟ್ರೀಸ್ಗಳು ವರ್ಕ್ ಮಾಡ್ತಾ ಇರುವಂಥದ್ದಾಗಲಿ, ಕಲ್ಚರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಈ ಕಂಟ್ರೀಸ್ಗಳು ವರ್ಕ್ ಮಾಡುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಈ ಒಂದು ಏಷ್ಯನ್ ಕಂಟ್ರಿಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಳ್ಬೋದು. ಇನ್ನು ಆರ್ಟಿಕಲ್ ನಡಿನಲ್ಲಿ ಇರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಇವಾಗ ನಾವು ಈ ಒಂದು ಏಷ್ಯನ್ ಕಂಟ್ರಿಗಳೊಂದಿಗೆ ಇರ್ತಕ್ಕಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು? ಜನರಲಿ ನಾವು ಯಾವುದೇ ಒಂದು ನೇಷನ್ನೊಂದಿಗೆ ಭಾರತ ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ ಅಂದರೆ ಏನದ್ರ ಅರ್ಥ? ಟ್ರೇಡ್ಗೆ ಸಂಬಂಧಿಸಿದಂತೆ ರೆಸ್ಟ್ರಿಕ್ಷನ್ಸನ್ನು ನಾವು ಕಡಿಮೆ ಆಗ್ತಾ ಇದ್ದೀವಿ. ಲಿಮಿಟೆಡ್ ಆಗಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲಿ ಲಿಮಿಟೆಡ್ ಆಗಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಲಿಮಿಟೆಡ್ ರೆಸ್ಟ್ರಿಕ್ಷನ್ಸ್ ಅಥವಾ ನೋ ರೆಸ್ಟ್ರಿಕ್ಷನ್ಸ್.
ಫಾರ್ ಎಕ್ಸಾಂಪಲ್ ಇವಾಗ ಕೋಟಾ ಅಂತ ಹಾಕ್ತಾ ಇರ್ತೀವಿ, ಸಬ್ಸಿಡೀಸ್ಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಕೋಟಾಸ್ಗಳ ಆಗಿರ್ಬೋದು, ಸಬ್ಸಿಡೀಸ್ಗಳಾಗಿರ್ಬೋದು, ಟ್ಯಾಕ್ಸ್ ಅಂತ ಹಾಕ್ತೀವಿ, ಡ್ಯೂಟೀಸ್ ಅಂತ ಹಾಕ್ತೀವಿ. ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಕಂಟ್ರಿಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೋತೀವಿ, ಈ ಸಂದರ್ಭದಲ್ಲಿ ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ ಅಥವಾ ಲಿಮಿಟೇಷನ್ಸ್ಗಳನ್ನು, ಸಮ್ಟೈಮ್ಸ್ ನೋ ರೆಸ್ಟ್ರಿಕ್ಷನ್ ಅನ್ನುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ನಾವು ಏಷ್ಯನ್ ಕಂಟ್ರಿಗಳೊಂದಿಗೆ ಮಾಡ್ಕೊತಾ ಇರುವಂಥ ಒಂದು ಟ್ರೇಡನ್ನು ನಾವು ನೋಡೋದಾದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಈ ಮೊದಲು ನಾವು ಸೈನ್ ಹಾಕಿರುವಂಥದ್ದಾಗಲಿ. ಸೊ ನಾವು ಸೈನ್ ಹಾಕಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ ನಾವು ಹಾಕಿರುವಂಥ ಕನ್ಸಿಡ್ರೇಷನ್ನ ನೋಡೋದಾದರೆ, ಆವಾಗ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್, ನಾವು ಟ್ರೇಡ್ ಮಾಡ್ತಕ್ಕಂಥ ಒಂದು ಡೆಫಿಸಿಟ್ ಕಂಡೀಷನ್ ಎಷ್ಟಿತ್ತು ಅಂತಂದರೆ, ಟ್ರೇಡ್ ಡೆಫಿಸಿಟನ್ನು ನೋಡೋದಾದರೆ ಭಾರತದ್ದು $7.5 ಬಿಲಿಯನ್ ಅಷ್ಟು ಪರ್ ಆ್ಯನಮ್ ಬೇಸಿಸ್ ಮೇಲೆ ಇರುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಆದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಟ್ರೇಡ್ ಡೆಫಿಸಿಟ್ ಡಬಲ್ ಆಗಿರುವಂಥದ್ದನ್ನು, ಆಲ್ಮೋಸ್ಟ್ 43.57 43.57 ಬಿಲಿಯನ್ ಅಷ್ಟು ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. $43.57 ಬಿಲಿಯನ್ ಅಷ್ಟು ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಈ ಮೊದಲು ಏನು ತೆಗೆದುಕೊಂಡಿದ್ವಿ, ಇನ್ನು ಮುಂದಿನ ಒಂದು ಪ್ರೊಡಿಕ್ಷನ್ಸನ್ನು ನೋಡೋದಾದರೆ, ಮುಂದಿನ ಒಂದು ಪ್ರೊಡಿಕ್ಷನ್ಸನ್ನು ನೋಡೋದಾದರೆ, ಇವಾಗ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಒಂದು ಕಂಡೀಷನ್ ಇದೆ. 87.57 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಟ್ರೇಡ್ ಡೆಫಿಸಿಟಲ್ಲಿ ಜನರಲಿ ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೋತಾ ಇರ್ತೀವಿ, ಎಕ್ಸ್ಪೋರ್ಟನ್ನು ಕಡಿಮೆ ಮಾಡ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ನಾವು ಏಷ್ಯನ್ ಕಂಟ್ರಿಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಸಿಚುವೇಶನ್ ಆಗಿರ್ಬೋದು, ಇವಾಗ ಆಲ್ಮೋಸ್ಟ್ ನಮ್ಮೊಂದು ಟ್ರೇಡ್ ಡೆಫಿಸಿಟ್ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣುವಂಥದ್ದು. ಹಾಗೂ ಇದರೊಂದಿಗೆ ಇಲ್ಲಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ತೆಗೆದುಕೊಳ್ಬೇಕಾಗಿರುವಂಥ ಒಂದು ಡೆಸಿಷನ್ ಏನಂತಂದರೆ, ಇವಾಗ ನಾವು ಯಾವುದೇ ಒಂದು ಗೂಡ್ಸನ್ನು ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್ ಇವಾಗ ಭಾರತದಲ್ಲಿ ಒಂದು ಗೂಡು ರೆಡಿಯಾಗಿದೆ ಅಂದ್ಕೊಳ್ಳಿ. ಸೊ ಈ ಒಂದು ಗೂಡು ರೆಡಿ ಆದಮೇಲೆ ಇದು ಯಾವುದಾದ್ರೂ ಏಷ್ಯನ್ ಕಂಟ್ರಿಗೆ, ಸಿಂಗಪೂರ್ಗೆ ನಾವು ಎಕ್ಸ್ಪೋರ್ಟ್ ಮಾಡಿದರೆ, ಅಗೇನ್ ಈ ಒಂದು ಸಿಂಗಪೂರ್ ಏನು ಮಾಡ್ಬೋದು, ಇದನ್ನು ಮತ್ತೆ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಗೂಡ್ ಇವತ್ತು ಯಾವ ಒಂದು ಕಂಟ್ರಿಯಿಂದ ಒರಿಜಿನ್ ಆಗಿದೆ, ಒರಿಜಿನ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸಿಡ್ರೇಷನನ್ನು ಕಾಣಬೇಕು. ಸೊ ಒರಿಜಿನ್ಗೆ ಸಂಬಂಧಿಸಿದಂತೆ ನಾವು ಮತ್ತೆ ಟ್ಯಾಕ್ಸೇಷನ್ ರಿಲೇಟೆಡ್ ಇರುತ್ತೆ, ಯಾವ ಒಂದು ಕಂಟ್ರಿಯಿಂದ ಒರಿಜಿನ್ ಆಗಿರುತ್ತಲ್ಲ ಆ ಒಂದು ಕಂಟ್ರಿಗೆ ಹೆಚ್ಚು ಬೆನಿಫಿಟ್ ಆಗ್ತಕ್ಕಂತಹ ಪ್ರೊವಿಷನ್ಸ್ಗಳಲ್ಲಿ ನಾವು ಇಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣುವಂಥದ್ದು ಈ ಒಂದು ಪ್ಲ್ಯಾಟ್ಫಾರ್ಮ್ನಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಭಾರತ ಬೇರೆ ಬೇರೆ ಒಂದು ಗ್ರೂಪಿಂಗ್ ಆಗಿರ್ಬೋದು, ಬೇರೆ ಬೇರೆ ದೇಶದೊಂದಿಗೆ ಟ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಏಷ್ಯಾನೊಂದಿಗೆ ಆಗ್ತಕ್ಕಂಥ ಟ್ರೇಡ್ ಎಷ್ಟಿದೆ ಅಂದರೆ 11.3% ಅಷ್ಟು ಟ್ರೇಡನ್ನು ಕಾಣ್ತಾ ಇದ್ದೀವಿ. ಇದು ನಮಗೆ ಇಂಪಾರ್ಟೆಂಟ್. ಏಷ್ಯನ್ ನೇಷನ್ ಗ್ರೂಪಿಂಗ್ ಒಂದಿಗೆ ಮಾಡ್ತಕ್ಕಂಥ ಟ್ರೇಡ್ ಅಂದರೆ 11.3% ಟ್ರೇಡಿಂಗನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ, ಅದರಲ್ಲೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ನಾವು ಇದು ಆಲ್ರೆಡಿ ಒಂದು ಡೆಕೇಡ್ ಜಾಸ್ತಿ ಆಗಿದೆ. ಇವಾಗ ನಾವು ಮತ್ತೆ ಅದನ್ನು ಅಪ್ಡೇಷನ್ ಮಾಡಬೇಕು ಅಥವಾ ಮಾಡರ್ನೈಸ್ ಮಾಡಬೇಕು, ಇದರಿಂದ ಆಗ್ತಕ್ಕಂಥ ಒಂದು ಬೆನಿಫಿಟನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಮ್ಮಿಟ್ ನಡಿನಲ್ಲಿ ಹೇಗೆ ಈ ಒಂದು ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಟ್ರೇಡ್ ಡೆಫಿಸಿಟನ್ನು ಕನ್ಸಿಡರ್ ಮಾಡ್ತಾ ಕಂಟ್ರಿಗಳ ಮಧ್ಯೆ ಯಾವ ರೀತಿಯಂಥ ನೆಗೋಷಿಯೇಷನನ್ನು ಮಾಡ್ತಾ ಇದ್ದಾರೆ, ಯಾಕೆಂದರೆ ನಾವು ಅವ್ರ ಜೊತೆಗೆ ಹೆಚ್ಚು ಟ್ರೇಡಿಂಗನ್ನು ಮಾಡ್ತಾ ಇರೋದ್ರಿಂದ ಸೊ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಸೊ ಈ ಒಂದು ಟ್ರೇಡ್ ಗ್ಯಾಪನ್ನು ಹೇಗೆ ಬ್ರಿಡ್ಜ್ ಮಾಡ್ತೀವಿ ಅಂತ ಈ ಒಂದು ಸಮ್ಮಿಟಲ್ಲಿ ಅಡ್ರೆಸ್ ಮಾಡ್ತಾರೆ. ಜನರಲ್ ಆಗಿ ಇವಾಗ ಈ ಒಂದು ಪ್ಯಾಕ್ಟ್ ಅಥವಾ ಟ್ರೇಡ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡ್ರೇಷನ್ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮೇಜರ್ ಚಾಲೆಂಜ್ ಯಾವ ರೀತಿಯಾಗಿದೆ, ಟ್ರೇಡ್ ಡೆಫಿಸಿಟ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು, ಏಷ್ಯನ್ ಗ್ರೂಪಿಂಗಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಯಾವ ರೀತಿಯಾಗಿದೆ, ಅದರ ಒಂದು ಇಂಟೆನ್ಷನ್, ಆ ರೀಜನಲ್ ಗ್ರೂಪ್ ಆಗಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ ಅನ್ನೋಂಥರ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ COP28 ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಬಂದರೆ ಡೈಲಿ ಒಂದೊಂದು ಆರ್ಟಿಕಲಿಂದ ಸಾಕಷ್ಟು ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಕನೆಕ್ಟ್ ಮಾಡ್ತಾ ಬಂದಿದ್ದೀವಿ. ರೀಸೆಂಟಾಗಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ನಾವು ನೋಡಿದ್ವಿ. ಸೊ ಹೆಲ್ತ್ ಯಾವ ರೀತಿ ಕನೆಕ್ಟ್ ಆಗಿದೆ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ, ನಾವು ಅಡಾಪ್ಟೇಷನ್ಗೆ ಸಂಬಂಧಿಸಿದಂತೆ ಏನು ಬದಲಾವಣೆಯನ್ನು ಮಾಡ್ಕೋತೀವಿ ಅನ್ನೋದು. ರೀಸೆಂಟಾಗಿ ಇವಾಗ ನಾವು 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ರೀಚ್ ಆಗಬೇಕು ಅನ್ನುವಂಥ ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ಬಟ್ ನಾವು ನೋಡಿದರೆ ಈ ಒಂದು ಸೆಂಚುರಿ ಎಂಡ್ ಆಗೋಷ್ಟೊತ್ತಿಗೆ 2.8% ಅಷ್ಟು ರೀಚ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಂತ ಕಾಣ್ತೀವಿ,
ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ಹರ್ಡಲ್ಸ್ಗಳಿತ್ತು. ನಾವು ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕಮಿಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರ್ತೀವಿ. ಆದರೆ ಟ್ರಿಕಲ್ ಡೌನ್ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ, ಒಂದು ನೇಷನ್ ಯಾವ ರೀತಿಯಾಗಿ ಇಂಪ್ಲಿಮೆಂಟನ್ನು ಮಾಡುತ್ತೆ. ಯಾಕೆಂದರೆ ಒಂದು ನೇಷನಲ್ಲಿರ್ತಕ್ಕಂತಹ ರಿಸೋರ್ಸಸ್ಗಳಾಗಿರ್ಬೋದು, ಅವರು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹರ್ಡಲ್ಸ್ಗಳಾಗಿರ್ಬೋದು, ಅಥವಾ ಅಲ್ಲಿ ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಆಗಿರುವಂಥದ್ದಾಗಲಿ, ಅವರ ಒಂದು ಡೊಮೆಸ್ಟಿಕ್ ನೀಡ್ ಯಾವ ರೀತಿಯಾಗಿರುತ್ತೆ, ಅದರ ಎಲ್ಲ ಆಧಾರದ ಮೇಲೆ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಇದರಿಂದ ಒಂದು ಲರ್ನಿಂಗ್ ಆಗಿ ಅಥವಾ ಔಟ್ಕಮ್ ಆಗಿ ಕಲಿತಾ ಇದ್ದೀವಿ. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಗೆ ಸಂಬಂಧಪಟ್ಟಂತೆ ಕಂಪ್ಯಾರಿಸನನ್ನು ಮಾಡಲಿಕ್ಕೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವಾಗ ಅಡಾಪ್ಟೇಷನ್ ಗ್ಯಾಪ್ಗೆ ಸಂಬಂಧಪಟ್ಟಂಥ ಕನ್ಸರ್ನ್ ಏನಂತಂದರೆ, ಇವಾಗ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ನಾವು ರಿಮೂವ್ ಮಾಡಲಿಕ್ಕೆ ನ್ಯಾಷನಲ್ ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇತ್ತು. ಸೊ ಹೇಗೆ ಒಂದು ಕಂಟ್ರಿ ಮಿಟಿಗೇಟ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನೋಡ್ತಾ ಬಂದ್ವಿ. ಆದರೆ ಜನರಲಿ ಈ ಒಂದು ಔಟ್ಕಮ್ಮಿಂದ ಗ್ಲೋಬಲ್ ಗೋಲ್ ಏನಿದೆಯಲ್ಲ, ಇದರಿಂದ ನಾವು ಪ್ರಾಪರ್ ಆಗಿರುವಂತಹ ಮೇಜರ್ಸನ್ನು, ಅಥವಾ ನಾವು ಇವಾಗ 2030 ಒಳಗಾಗಿ ನಾವು ಹಾಕ್ಕೊಂಡಿರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಪ್ರೆಡಿಕ್ಷನ್ ಮಾಡಲಿಕ್ಕೂ ಸಹ ಆಗೋದಿಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದ್ದಾವೆ, ಹಾಗೂ ಮಿಟಿಗೇಷನ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಬಯಾಸಸ್ಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ, ಇವಾಗ ನಮ್ಮ ಒಂದು ಶೇರಿಂಗ್ ಯಾವ ರೀತಿಯಾಗಿರಬೇಕು ಅನ್ನೋಂಥ ಎಕ್ಸ್ಪರ್ಟ್ಸ್ಗಳ ಒಂದು ಪಾಲಿಸಿ ಲೆವೆಲಲ್ಲಿ ತೊಗೊಳೋದಾದರೆ 95.5 ರೇಷೋವನ್ನು ಕೊಡ್ತಾ ಇದ್ದಾರೆ. ಸೊ ಈ 95 ಏನಿದೆಯಲ್ಲ, ಇದು ಮಿಟಿಗೇಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣಬೇಕು, ಮಿಟಿಗೇಷನ್ ರಿಲೇಟೆಡ್ ಇರುವಂತೆ. ಇನ್ನು 5 ರೇಷೋ ಏನಿದೆಯಲ್ಲ, ಇದು ಅಡಾಪ್ಟೇಷನ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಕನ್ಸಿಡರೇಷನ್ ಅಡಾಪ್ಷನ್. ಓಕೆ, ಈ ರೀತಿಯಂಥ ಗ್ಲೋಬಲ್ ಲೆವೆಲಲ್ಲಿ ಇರುವಂತಹ ಕನ್ಸರ್ನ್ ಏನಿದೆ ಅಂತಂದರೆ, ನಾವು ಡೆವಲಪಿಂಗ್ ನೇಷನ್ಸ್ಗಳು ಹೇಗೆ ಈ ಒಂದು ಕ್ಲೈಮೇಟ್ ಫೈನಾನ್ಸನ್ನು ಯುಟಿಲೈಸ್ ಮಾಡ್ಕೋತವೆ, ಹಾಗೂ ಯಾವ ರೀತಿಯಂಥ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇರುವಂಥ ಗ್ಲೋಬಲ್ ಗೋಲ್ ಅಡಾಪ್ಟೇಷನ್ ರಿಲೇಟೆಡ್ ಇರುವಂತೆ ಅದರಲ್ಲೂ ಡೆವಲಪ್ಡ್ ನೇಷನ್ಸ್ಗಳು ಕೋಆಪರೇಷನ್ ಇಂಪಾರ್ಟೆಂಟ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಈ ಮೊದಲು ಹಾಕಿರುವಂತಕ್ಕಂಥ ಒಂದು ಕಮಿಟ್ಮೆಂಟ್ ಅಂದರೆ $100 ಬಿಲಿಯನ್ ಅಷ್ಟು ಕೊಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹೇಗೆ ಡೆವಲಪ್ಡ್ ನೇಷನ್ಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ಹಾಕಿದ್ರು ಸಹ ನಾವು ಅದನ್ನು ಪ್ರಾಪರಾಗಿ ಜಾರಿಗೆ ತರಲಿಕ್ಕೆ ಆಗಿಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ತಂದಿರುವಂತಹ ಈ ಒಂದು ಅಡಾಪ್ಟೇಷನ್ ಪಾಲಿಸಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಮೊದಲು ನಾವು ನೋಡಿರೋ ಪ್ರಕಾರ ಕ್ಲೈಮೇಟ್ ಚೇಂಜಿಂದ ಒಂದು ವೇಳೆ ಇಂಪ್ಯಾಕ್ಟ್ ಆದರೆ, ಈ ಇಂಪ್ಯಾಕ್ಟ್ ಆಗಿರುವಂಥ ಸಂದರ್ಭದಲ್ಲಿ 10 ಕಂಟ್ರೀಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸೊ ಈ ಒಂದು 10 ಕಂಟ್ರೀಸ್ಗಳಲ್ಲಿ ಸರಿಸುಮಾರು 8 ಕಂಟ್ರೀಸ್ಗಳು ಏನಾಗಿರ್ತವೆ ಅಂದರೆ ಲೋ ಆ್ಯಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳು ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ತರ್ತಾ ಇರುವಂಥ ಒಂದು ಅಡಾಪ್ಟೇಷನ್ಸ್ಗೆ ಸಂಬಂಧಿಸಿದಂಥ ಕನ್ಸರ್ನನ್ನು ಕಾಣ್ಬೋದು. ಸೊ ಯಾವ ರೀತಿ ಅಂತ ಪ್ಲಾನ್ಗಳನ್ನು ಹಾಕ್ತಾ ಇದ್ದೀವಿ, ಪಾಲಿಸೀಸ್ ಆಗಿರ್ಬೋದು, ಯಾವ ರೀತಿ ಅಂತ ಸ್ಟ್ರಾಟಜೀಸನ್ನು ಕಾಣ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ಏನಂದರೆ ಅಸೆಸ್ಮೆಂಟನ್ನು ಮಾಡಲಿಕ್ಕಾಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಅಸೆಸ್ಮೆಂಟನ್ನು ಮಾಡಬೇಕು. ಅಸೆಸ್ಮೆಂಟ್ ಆದಾದಮೇಲೆ ಈ ಒಂದು ಕ್ಲೈಮೇಟ್ ಚೇಂಜಿಂದ ಇಂಪ್ಯಾಕ್ಟ್ ಏನಿದೆ ಅಂತ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಥವಾ ರಿಸ್ಕ್ ಯಾವ ರೀತಿಯಾಗಿದೆ, ರಿಸ್ಕ್ ಲೆವೆಲಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹೇಗೆ ಮಿಟಿಗೇಷನ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಮಿಟಿಗೇಷನ್ಸನ್ನು ಮಾಡಲಿಕ್ಕೆ ನಾವು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗೋಲ್ ಸೆಟ್ಟನ್ನು ಮಾಡಬೇಕು. ಈ ಒಂದು ಗೋಲೊಂದಿಗೆ ಹೇಗೆ ನಾವು ಅಡಾಪ್ಟೇಷನ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಪಾಯಿಂಟ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜಸ್ಟ್ ಇದು COP28ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಷನ್ ಆಗಿರುವಂಥ ಆರ್ಟಿಕಲ್ ಆಗಿದೆ. ಸೊ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳು ಏನಿದ್ದಾವೆ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಗೋಲನ್ನು ಅಚೀವ್ ಮಾಡಲಿಕ್ಕಾಗಲಿ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಸೊ ಇದು ಕಂಪ್ಯಾರಿಸನನ್ನು ಮಾಡಿದ್ದಾರೆ. ಬೇರೆ ಬೇರೆ ಒಂದು ಕಮಿಟ್ಮೆಂಟನ್ನು ನಾವು ಹೇಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಮತ್ತು ಈ ಮೊದಲಾಗಿರ್ತಕ್ಕಂಥ ಔಟ್ಕಮ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಫ್ಯೂ ಡೈಮೆನ್ಷನ್ಸನ್ನು, ಬಿಕಾಸ್ ಡೈಲಿ ಬೇಸಿಸ್ ಮೇಲೆ ಇದೇ ಒಂದು ಟಾಪಿಕ್ ಮೇಲೆ ನಾವು ಹೆಚ್ಚು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇರೋದ್ರಿಂದ ನಿಮಗೆ ಒಂದು ಬೇಸಿಕ್ ಐಡಿಯಾ ಇದ್ದರೆ ಸಾಕು. ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಜಸ್ಟ್ ಜನರಲ್ ಆಗಿ 3-4 ಪಾಯಿಂಟ್ಸ್ಗಳನ್ನು ಅಥವಾ ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಈ ಒಂದು ಆರ್ಟಿಕಲ್ ಅಡಿನಲ್ಲಿ IMF ಏನು ಹೇಳ್ತಾ ಇದೆ ಅಂದರೆ, ಭಾರತದಲ್ಲಿ ಪರ್ಟಿಕ್ಯುಲರ್ಲಿ IMFನ ಒಂದು ಕನ್ಸಿಡರೇಷನ್ ಏನಂತಂದರೆ, ಭಾರತದ ಒಂದು GDPಗೆ ಕಂಪ್ಯಾರಿಸನ್ ಮಾಡ್ತಾ, GDPಗೆ ಕಂಪ್ಯಾರಿಸನನ್ನು ಮಾಡ್ತಾ ನಮ್ಮ ಒಂದು GDPನಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಡೆಫಿಸಿಟನ್ನು ನಾವು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಪ್ರಿಡಿಕ್ಷನ್. ಭಾರತದಲ್ಲಿ ಇವತ್ತು ಗ್ರೋತ್ ನಾವು 5th ಲಾರ್ಜೆಸ್ಟ್ ಎಕಾನಮಿ ಅಂತ ಅನಿಸ್ಕೊಂಡಿದ್ದೀವಿ, ರೈಟ್? ನಾವು ರೀಸೆಂಟಾಗಿ ನೋಡಿರೋ ಪ್ರಕಾರ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ IMF ಹೇಳೋ ಪ್ರಕಾರ ಭಾರತದಲ್ಲಿರುವಂಥ ಒಂದು ರಿಸ್ಕ್ ಫ್ಯಾಕ್ಟರ್ ಯಾವ ರೀತಿಯಾಗಿದೆ ಅಂದರೆ, ನಮ್ಮ ಸರ್ಕಾರದ ಒಂದು ಡೆಟ್, ಅವರು ಸ್ಪೆಸಿಫಿಕಲಿ ಹೇಳ್ತಾ ಇರೋದು
ಗೌರ್ಮೆಂಟ್ ಡೆಟ್. ಸೊ ಈ ಒಂದು ಡೆಟ್ಟು 100% ಆಫ್ GDP ಅಷ್ಟು ಗ್ರೋ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರೊಡಿಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಅವರು ರೆಫರೆನ್ಸನ್ನು ಏನು ಕೊಡ್ತಾ ಇದ್ದಾರೆ ಅಂದರೆ ಇದು 2027 ಹಾಗೂ 28 ಈ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಸಾಲ ಅಥವಾ ಸರ್ಕಾರದ ಒಂದು ಸಾಲ ನಮ್ಮ GDP ಏನು ಕನ್ಸಿಡರ್ ಮಾಡ್ತೀವಿ, ನಮ್ಮ ಒಂದು GDPಯ 100% ಅಷ್ಟು ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ GDP ಲೆವೆಲಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ 100% ಅಷ್ಟು ನಾವು ಡೆಫಿಸಿಟನ್ನು ಹೊಂತೀವಿ ಅನ್ನುವಂಥ ಒಂದು ಕನ್ಸಿಡರೇಷನ್, ಫಿಸಿಕಲ್ ಡೆಫಿಸಿಟನ್ನು ಹೊಂದಿದ್ದೀವಿ ಅನ್ನುವಂಥದ್ದು. ಸೊ ಈ ಮೊದಲು ವರ್ಸ್ಟ್ ಕೇಸಸ್ಗಳನ್ನು ಅವರು ಕಂಪ್ಯಾರಿಸನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ US, UK ಹಾಗೂ ಚೈನಾ ಇಲ್ಲಿರುವಂಥ ಒಂದು ಕಂಡೀಷನ್ ಈ ಮೊದಲು ಅವರು ಮಾಡಿರುವಂಥ ವರ್ಸ್ಟ್ ಕೇಸ್ ಪ್ರೆಡಿಕ್ಷನ್ ಮೇಜರ್ಮೆಂಟ್ ಅಂದರೆ US ಅಲ್ಲಿ ನಾವು ನೋಡೋದಾದರೆ ಸರಿಸುಮಾರು 160% ಅಷ್ಟು ಆಗಿದೆ. ಅದರ ಒಂದು GDPಯ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ GDPಯ ಪರ್ಸೆಂಟೇಜ್ ವೈಸ್ ನೋಡಿದ್ರೆ 160, 140% ಹಾಗೂ 200%. ಈ ರೀತಿಯಂಥ ಕನ್ಸಿಡರೇಷನನ್ನು ಇದು ಆಲ್ರೆಡಿ ವರ್ಸ್ಟ್ ಕೇಸ್ ಸ್ಟಡಿನಲ್ಲಿ ಎಂಫಸಿಸ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ 100% ಆಗ್ಬೋದು, ಬಿಯಾಂಡ್ 100% ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು IMF ಅವರು ಹೇಳ್ತಾ ಇದ್ದಾರೆ. ಆದರೆ ಇದರೊಂದಿಗೆ ಒಂದು ವೇಳೆ ಇವಾಗ ಗ್ಲೋಬಲ್ ರಿಸ್ಕ್ ಏನಾದರೂ ಆದರೆ, ಗ್ಲೋಬಲ್ ರಿಸ್ಕ್ ಆಗಿರುವಂಥ ಸಂದರ್ಭದಲ್ಲಿ ಗ್ಲೋಬಲಿಂದ ಆಗುವಂಥ ಒಂದು ಇಂಪ್ಯಾಕ್ಟ್ನಿಂದ ಆಗಿರುವಂಥ ಒಂದು ಕನ್ಸಿಡರೇಷನ್, ಆರ್ ಎಲ್ಸ್ ಒಂದು ವೇಳೆ ಏನಾದರೂ ಫೇವರೇಬಲ್ ಕಂಡೀಷನ್ಸ್ ಇದ್ದರೆ, ಗ್ಲೋಬಲ್ ರಿಸ್ಕ್ ಏನಾದರೂ ಆಗಲಿಲ್ಲ ಅಂತಂದರೆ ಈ ಸಂದರ್ಭದಲ್ಲಿ 70% ಆಗುವಂಥ ಸಾಧ್ಯತೆ ಇರುತ್ತೆ, 70% ಆಫ್ GDP. ಸೊ ಇದು 2027 ಹಾಗೂ 28 ಸಾಲಿನ ಒಂದು ಕನ್ಸಿಡರೇಷನನ್ನು ಹೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿ ಅಥವಾ ಗ್ಲೋಬಲ್ ಸಪ್ಲೈ ಚೈನಲ್ಲಿ ಏನಾದರೂ ಇಂಪ್ಯಾಕ್ಟ್ ಆದರೆ ಈ ಒಂದು ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ಒಂದು ಕಂಟ್ರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲೂ ಇವಾಗ ಇಲ್ಲಿ ಒಂದು ಕನ್ಸಿಡರೇಷನ್ ಏನಂತಂದರೆ IMF ಅಲ್ಲಿರ್ತಕ್ಕಂತಹ ಆರ್ಟಿಕಲ್ 4 ಇದರ ಒಂದು ಆಧಾರದ ಮೇಲೆ ಬೈಲ್ಯಾಟ್ರಲ್ ರಿಲೇಷನ್ಸನ್ನು IMF ಹೊಂದಿರುತ್ತೆ. ಒಂದು ಕಂಟ್ರಿಗಳೊಂದಿಗೆ ಬೈಲ್ಯಾಟ್ರಲ್ ರಿಲೇಷನನ್ನು ಹೊಂದಿರುತ್ತೆ. ಸೊ ಬೈಲ್ಯಾಟ್ರಲ್ ರಿಲೇಷನ್ ಅಡಿನಲ್ಲಿ ಹೇಗೆ ಎಕನಾಮಿಕ್ ಕಂಡೀಷನ್ಸ್ ಇದೆ, ಆ ಒಂದು ಕಂಟ್ರಿನಲ್ಲಿರುವಂಥ ಎಕನಾಮಿಕ್ ಕಂಡೀಷನ್ಸ್ಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನ್ಸನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ. ಸೊ ಅವರು ಯಾವ ರೀತಿಯಾಗಿ ಫಂಡನ್ನು ಅಲೋಕೇಶನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ರಿಪೋರ್ಟ್ಸನ್ನು ಮಿನಿಸ್ಟ್ರಿಯೊಂದಿಗೆ ಚರ್ಚೆ ಮಾಡ್ತಾ ಆಮೇಲೆ ಅವರು ಆ ಪಾಲಿಸೀಸ್ಗಳನ್ನು ಸಹ ಹೇಗೆ ಒಂದು ನೇಷನ್ ತರುತ್ತೆ ಅನ್ನೋದನ್ನು ಎಲ್ಲ ನೋಡೋದ್ರ ಮುಖಾಂತರ ಅವರು ಈ ರೀತಿಯಂಥ ಪ್ರೊಡಿಕ್ಷನ್ಸನ್ನು ಅಥವಾ ರಿಪೋರ್ಟನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಈ ಆರ್ಟಿಕಲಿಂದ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ಡೆಫಿಸಿಟ್ ನಾವು ಮುಂದೆ ಹೆಚ್ಚಾಗುತ್ತೆ ಅನ್ನುವಂಥ ಕನ್ಸಿಡರೇಷನನ್ನು ಇಟ್ಕೊಂಡು ಎಕ್ಸ್ಪೆಂಡಿಚರನ್ನು ಮಾಡಬೇಕು. ಸೊ ಯಾವ ರೀತಿಯಂಥ ಎಸ್ಟಿಮೇಷನ್ಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಭಾರತನೂ ಸಹ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟ್ ಏನು, 2025 ಹಾಗೂ 26ರಲ್ಲಿ ನಮ್ಮ ಒಂದು ಡೆಫಿಸಿಟ್ ಎಷ್ಟಿರಬೇಕು ಅಂತಂದರೆ 4.5% ಆಫ್ GDP ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 4.5% ಆಫ್ GDP ಅನ್ನುವಂಥದ್ದು. ಸೊ ಇವಾಗ ಎಸ್ಟಿಮೇಷನ್ ಇರೋ ಪ್ರಕಾರ 5.9 ಇದೆ. ಇವಾಗ 4.5ಗೆ ತರಬೇಕು ನೆಕ್ಸ್ಟ್ ಇಯರ್ ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. 2025 ಹಾಗೂ 26 ಆ್ಯಕ್ಚುಲಿ 2025-26 4.5%ಗೆ ತರಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ನಾವು ಹಾಕ್ಕೊಂಡಿದ್ದೀವಿ. 5.9ಇಂದ 4.5ಗೆ ಹೋಗಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಸೊ ಹಾಗಾಗಿ ಇವಾಗ ಕೇವಲ ನಾವು ಮಾತಾಡೋದಷ್ಟೇ ಅಲ್ಲ, ಆ್ಯಕ್ಷನಲ್ಲಿ ತೋರಿಸ್ಬೇಕು ಅಥವಾ ಪಾಲಿಸಿ ಲೆವೆಲಲ್ಲಿ ಪ್ರಾಪರಾಗಿ ಕನ್ಸಿಡರೇಷನ್ನ ಮಾಡಬೇಕು ಅಂತ ಈ ಒಂದು ಆರ್ಟಿಕಲಲ್ಲಿ ಅವರ ಕನ್ಸಿಡರೇಷನನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ ಚೈನಾ ಹಾಗೂ US ಮಧ್ಯೆ ಇರತಕ್ಕಂತಹ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟನ್ನು ನೋಡೋದಾದರೆ ಬಿಡೆನ್ ಅವರ ಸಂದರ್ಭದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಇದರೊಂದಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಂದರ್ಭದಲ್ಲಿಯೂ ಸಹ ಹೇಗೆ ಚೈನಾಜೊಂದಿಗೆ ರಿಲೇಷನ್ಸ್ ಡೆವಲಪ್ ಆಗಿದೆ, ಬಿಡನ್ ಅವರು ಹಾಕಿರ್ತಕ್ಕಂಥ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ರೀಸೆಂಟಾಗಿ ಈ ಒಂದು ಇಶ್ಯೂಸನ್ನು ನಾವು ನೋಡೋದಾದರೆ ನ್ಯಾನ್ಸಿ ಪೆಲೋಸಿ, ಸೊ ಇವರು ಸಹ ತೈವಾನ್ಗೆ ವಿಸಿಟ್ ಮಾಡಿರುವಂಥ ಒಂದು ಕನ್ಸಿಡರೇಷನನ್ನು ಕಾಣುವಂಥದ್ದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ US ಎಲೆಕ್ಷನು ಬರ್ತಿದೆ, ತೈವಾನ್ನಲ್ಲಿಯೂ ಸಹ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಕಂಡೀಷನ್ಸ್ಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಇವಾಗ ಇಂಡಿಯಾ ಅಲ್ಲ US ಮತ್ತು ಚೈನಾಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ಇಲ್ಲಿ ಅಡ್ರೆಸ್ ಮಾಡೋದಾದರೆ ಮೊದಲ ಹಂತದಲ್ಲಿ ಈ ಆರ್ಟಿಕಲಲ್ಲಿ ನಾವು ಕನ್ಸಿಡರೇಷನನ್ನು ಮಾಡೋದಾದರೆ ಎರಡು ಇಶ್ಯೂಸ್ಗಳನ್ನು ಬೇಸಿಕಲಿ ಇವರು ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಂದೇನಂತಂದರೆ ಇವಾಗ US ಟೆಕ್ನಾಲಜಿ ವೈಸ್ ತುಂಬ ಸ್ಟ್ರಾಂಗ್ ಇದೆ, ರೈಟ್. US ಏನು ಮಾಡ್ತಾ ಇದೆ ಅಂದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜೀಸ್ಗಳಿದ್ದಾವೆ. ಈ ಒಂದು ಟೆಕ್ನಾಲಜಿಗಳನ್ನು US ಕನ್ಸಿಡರೇಷನ್ ಏನಂತಂದರೆ ಈ ಟೆಕ್ನಾಲಜೀಸ್ಗಳನ್ನು ಟೆಕ್ಕಿಂದ ಇವ್ರಿಗೆ ಸಪೋರ್ಟ್ ಮಾಡಬಾರ್ದು,
ಎಕ್ಸ್ಪೋರ್ಟ್ ಮಾಡೋದನ್ನು ಚೈನಾಗೆ ಬ್ಯಾನ್ ಮಾಡಿರುವಂಥ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಯು ಎಸ್ ಇವತ್ತು ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಸಪೋರ್ಟನ್ನು ಬ್ಯಾನ್ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ರೀಸೆಂಟಾಗಿನೂ ಸಹ ಚೈನಾ ಏನು ಮಾಡುತ್ತೆ ಅಂದರೆ, ನಾವು ರೇರ್ ಅರ್ತ್ ಮೆಟಲ್ಸ್ಗಳನ್ನು ನಾವು ನೋಡಿದ್ವಿ, ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ರೇರ್ ಅರ್ತ್ ಮೆಟಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಬ್ಯಾನ್ ಮಾಡಿದೆ. ಯಾಕಂತಂದರೆ ಸೆಕ್ಯೂರಿಟಿ ಕನ್ಸರ್ನ್ ಆಧಾರದ ಮೇಲೆ ಅಂತ ನಾವು ನೋಡಿದ್ವಿ ರೀಸೆಂಟಾಗಿ. ಸೊ ಅದೇ ರೀತಿಯಾಗಿ ಇವರು ಸಹ ಈ ಎರಡು ಕಂಟ್ರಿಗಳ ಮಧ್ಯೆ ನಡೀತಾ ಇರುವಂಥ ಒಂದು ಟ್ರೇಡ್ ವಾರನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಯು ಎಸ್ ಇವತ್ತು ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಚೈನಾನು ಸಹ ಇವತ್ತು ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತೆ ಸರಿಸುಮಾರು 70% ಅಷ್ಟು ನಿಯರ್ಲಿ ಪ್ರೊಡಕ್ಷನ್ಸನ್ನು ಇದು ಮಾಡುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಮೊನೋಪೋಲಿಯನ್ನು ಚೈನಾ ಇವತ್ತು ಸಾಧಿಸಿದೆ. ಸೊ ಅದರಲ್ಲೂ ರೇರ್ ಅರ್ತ್ ಮೆಟಲ್ಸ್ಗಳು ಇವತ್ತು ಕಂಪ್ಯೂಟರ್ ರಿಲೇಟೆಡ್ ಇರ್ತಕ್ಕಂತೆ ಅಥವಾ IT ಸೆಕ್ಟರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ಸನ್ನು ಮಾಡುತ್ತೆ. ಆದರೆ ಇದರ ಒಂದು ಟೆಕ್ನಾಲಜಿ ಇರೋದು ಅಥವಾ ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಒಂದು ಕನ್ಸಿಡರೇಷನ್ ಚೈನಾದೊಂದಿಗೆ ಇರೋದ್ರಿಂದ ಅವರು ಬೇರೆ ಕಂಟ್ರಿಗೆ ಈ ಒಂದು ಟೆಕ್ನಾಲಜಿಯನ್ನು ಕೊಡಬಾರ್ದು ಅಂತ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿರೋದಾಗಿಯೂ ಸಹ ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ನೀವು ನೋಡೋದಾದರೆ ಇಲ್ಲಿ ಸ್ಪೆಸಿಫಿಕಲಿ ಯು ಎಸ್ ಹಾಗೂ ಚೈನಾದ ಮಧ್ಯೆ ಇರ್ತಕ್ಕಂತಹ ಈ ಒಂದು ದ್ವೇಷ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ಟ್ರೇಡ್ ವಾರ್ಗಳು ನಡೀತಾ ಇದಾವಲ್ಲ, ಇವಾಗ ಇಂಡೋನೇಷ್ಯಾದಲ್ಲಿರುವಂತಹ ಪರ್ಟಿಕ್ಯುಲರ್ಲಿ ಚೈನಾ ಸೀನಲ್ಲಿ ಕಂಡು ಬರ್ತಕ್ಕಂತಹ ಈ ಆರ್ಟಿಕಲಲ್ಲಿ ಕಾಣ್ಬೋದು. ಎಲೆಕ್ಷನ್ ಆಸ್ಪೆಕ್ಟ್ಸ್ ಇದೆ, ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ಎಲೆಕ್ಷನ್ ಆಸ್ಪೆಕ್ಟ್ಸನ್ನು ಅವರು ಯಾವ ರೀತಿಯಾಗಿ ಅಲ್ಲಿರುವಂಥ ರೀಜನಲ್ ಕಂಡೀಷನಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ಇವತ್ತು ಯು ಎಸ್ ಸಹ ಚೈನಾದೊಂದಿಗೆ ಇರತಕ್ಕಂತಹ ಎನಿಮಿಟಿ ಕಂಡೀಷನ್ಸ್ ಏನಿದೆಯಲ್ಲ, ಅಥವಾ ಅವರ ಒಂದು ಟ್ರೇಡ್ ವಾರನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಅವರು ಸಹ ಚೈನಾ ಇರದೇ ಇರತಕ್ಕಂಥ ಗ್ರೂಪಿಂಗ್ ಭಾಳ ಸ್ಟ್ರಾಂಗ್ ಆಗಿರುವಂಥ ರಿಲೇಷನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ವಾಡ್ ಗ್ರೂಪಿಂಗ್ ನಡಿನಲ್ಲಿ ನಾವು ಕಾಣ್ಬೋದು. ಚೈನಾ ಇಲ್ಲಿ ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಹಾಗೂ US ಇರ್ತಕ್ಕಂಥ ಮೆಂಬರ್ಶಿಪ್ಪನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಆಕಸ್ ಇದರಲ್ಲಿ ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಹಾಗೂ US, ಇದರಿಂದ ಈ ಒಂದು ಚೈನಾ ರಿಲೇಟೆಡ್ ಇರ್ತಕ್ಕಂಥ ಏರಿಯಾ ನಡಿನಲ್ಲಿ ಬೇರೆ ಕಂಟ್ರಿಗಳೊಂದಿಗೆ ಟೈಸನ್ನು ಮಾಡಲಿಕ್ಕೂ ಸಹ US ಮುಂದಾಗಿರೋದು. ಇದೆಲ್ಲ ಬಿಡನ್ ಅಡ್ಮಿನಿಸ್ಟ್ರೇಷನಲ್ಲಿ ಆಗಿರುವಂಥ ಒಂದು ಕನ್ಸಿಡರೇಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ. ಸೊ ಇದರೊಂದಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ, ಅದರಲ್ಲೂ ಈ ಫಿಲಿಪೀನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟೆನ್ಷನ್ಸ್ ಏನಿದೆಯಲ್ಲ, ಚೈನಾ ಹಾಗೂ ಫಿಲಿಪೀನ್ಸ್ಗೆ ಸಂಬಂಧಪಟ್ಟಂಥ ಟೆನ್ಷನ್, ಎಲ್ಲಿ ಸೌತ್ ಚೈನಾ ಸೀ ನಡಿನಲ್ಲಿರ್ತಕ್ಕಂಥ ಟೆನ್ಷನ್, ಇಲ್ಲಿರುವಂತಹ ಸ್ಕಾರ್ಬೋರ್ಗ್ ರೀಫ್ ಹಾಗೂ ಸೆಕೆಂಡ್ ಥಾಮಸ್ ಶೋಲ್. ಸೊ ಇವೆರಡು ಇಂಪಾರ್ಟೆಂಟ್ ನಮಗೆ. ಇದೆಲ್ಲಿ ಕಂಡು ಬರುತ್ತೆ? ಚೈನಾ ಸೀ ನಡಿನಲ್ಲಿ ಸ್ಕಾರ್ಬೋರ್ಗ್ ರೀಫ್ ಹಾಗೂ ಸೆಕೆಂಡ್ ಥಾಮಸ್ ಶೋಲಾ. ಸೊ ಇಲ್ಲಿರುವಂಥ ಕಾನ್ಫ್ಲಿಕ್ಟನ್ನು ಇವತ್ತು US ಫಿಲಿಪೀನ್ಸ್ಗೆ ಸಪೋರ್ಟ್ ಮಾಡಬೇಕು. ಇದರಿಂದ ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡೋದಾಗಲಿ, ಹಾಗೂ ಚೈನಾ ಏನು ಈ ಒಂದು ಸೌತ್ ಚೈನಾ ಸೀ ನಡಿನಲ್ಲಿ ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೆ ಇವರು ಮುಂದಾಗಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಇವಾಗ ಟೆಕ್ನಾಲಜಿ ವೈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ GPT ಆಗಿರ್ಬೋದು, ಮಿಲಿಟರಿ ಯೂಸಸ್ಗಳಿಗೆ ಸಂಬಂಧಿಸಿದಂಥ ಈ ಎಲ್ಲ ಟೆಕ್ನಾಲಜಿಯನ್ನು ಇವರು ಹೆಚ್ಚು ಯೂಸ್ ಮಾಡಬಾರ್ದು. ಈವನ್ ಟೆಕ್ನಾಲಜಿಕಲಿನೂ ಸಹ ಇವತ್ತು ಚೈನಾ ಮೊನೋಪೋಲಿಯನ್ನು ಸಾಧಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವರು ಅವರಿಗೆ ಎಕ್ಸ್ಪೋರ್ಟ್ ಮಾಡಬಾರ್ದು ಅಂತ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಚೈನಾನು ಸಹ ಸೆಮಿ ಕಂಡಕ್ಟರ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಬ್ಯಾನ್ ಮಾಡ್ತಾ ಇದ್ದಾರೆ, ಹಾಗೂ ರೇರ್ ಅರ್ತ್ ಮೆಟಲ್ಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡುವಂಥ ಟೆಕ್ನಾಲಜೀಸ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ಒಂದು ಸೆಕ್ಯೂರಿಟಿ ಕನ್ಸರ್ನ್ ಮುಖಾಂತರ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ US ಅಲ್ಲೂ ಹಾಗೂ ತೈವಾನಲ್ಲಿ ಎಲೆಕ್ಷನ್ ಬರುವಂಥ ಒಂದು ನಿಟ್ಟಿನಲ್ಲಿ ಸೊ ಹೇಗೆ ಅವರು ಪ್ರೆಸೆಂಟ್ ಕಂಡೀಷನ್ ಇರ್ತಕ್ಕಂತಹ ಸಿಚುವೇಶನನ್ನು ಅಥವಾ ಎರಡು ಕಂಟ್ರಿಗಳ ಮಧ್ಯೆ ಇರತಕ್ಕಂಥ ಟೈಸ್ ಮೇಲೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಚೈನಾ ಹಾಗೂ ತೈವಾನ್ಗೆ ಸಂಬಂಧಪಟ್ಟಂಥ ಜನರಲ್ ಕಾನ್ಫ್ಲಿಕ್ಟ್ ಅಂತಂದರೆ, ಇವಾಗ ತೈವಾನು ಸಪ್ರೇಟ್ ಆಗಿರುವಂಥ ನೇಷನ್ ಅಂತ ಡಿಕ್ಲೇರ್ ಮಾಡಿದರೆ, ಆದರೆ ಇದು ಚೈನಾಗೆ ಬಿಲಾಂಗ್ ಆಗುತ್ತೆ ಅಂತ ಚೈನಾ ಯಾವಾಗಲೂ ತನ್ನ ಒಂದು ಮೇನ್ ಲ್ಯಾಂಡಿಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವಾಗಿಂದ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ? 1949ಇಂದನೂ ಸಹ ಚೈನಾ ಯಾವಾಗಲೂ ಕ್ಲೇಮ್ ಮಾಡೋ ಪ್ರಕಾರ ತೈವಾನಲ್ಲಿ ಇವಾಗ ಸೆಲ್ಫ್ ರೂಲ್ಡ್ ಕಂಡೀಷನ್ ಇದೆ ಅಂತ ಹೇಳ್ತಾರೆ, ಆದರೆ ಚೈನಾ ಮಾತ್ರ ಇದಕ್ಕೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಕನ್ಸಿಡರೇಷನ್ ಸಿವಿಲ್ ವಾರ್ಗಳು 1949ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ಸ್ಟೇಟನ್ನು ಕಾಣ್ತೀವಿ, ತೈವಾನ್ ಸ್ಟೇಟನ್ನು ಕಾಣುತ್ತೆ. ತೈವಾನ್ ಸ್ಟೇಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಚೈನಾ ಹಾಗೂ ತೈವಾನ್ ಮಧ್ಯೆ ತೈವಾನ್ ಸ್ಟೇಟನ್ನು ನೀವು ಕಾಣ್ಬೋದು. ಸೊ ಇಲ್ಲಿ ಕ್ರೈಸಿಸ್ಗಳು ಆಗ್ತಾನೆ ಇದೆ. 1954ಅಲ್ಲಿ ಆಗಿರ್ಬೋದು, 1958 ಸಂದರ್ಭದಲ್ಲಿ, 1995 ಆಗಿರ್ಬೋದು. ಸೊ ಈ ಪ್ರೆಸೆಂಟ್ ಕಂಡೀಷನಲ್ಲಿ ಎರಡು ಕಂಟ್ರಿಗಳ ಮಧ್ಯೆ ಫೈಟ್ ಆಗಿರ್ಬೋದು, ಹಾಗೂ ಫಿಲಿಪೀನ್ಸ್ ರಿಲೇಟೆಡ್ ಇರ್ತಕ್ಕಂಥ ನಾವು ಒಂದು ರೀಫು ಹಾಗೂ ಇನ್ನೊಂದು ಇಲ್ಲ ಸ್ಕಾರ್ಬೋರ್ಗ್ ರೀಫ್ ಹಾಗೂ ಸೆಕೆಂಡ್ ಥಾಮಸ್ ಶೋಲ್ ಅಂತ ಏನು ನೋಡಿದ್ವಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟನ್ನು ಸಹ US ಇವತ್ತು ರಿಸಾಲ್ವ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸೌತ್ ಚೈನಾ ಸೀ ರೀಜನ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಇರುವಂತಹ ಬೇರೆ ನೇಷನೊಂದಿಗೆ ಕಾನ್ಫ್ಲಿಕ್ಟ್, ಈಗ ಒಂದು ಪರ್ಟಿಕ್ಯುಲರ್
ವಾಟರ್ ಬಾಡೀಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ತಾನೇ ನಾವು ನೋಡಿದ್ವಿ, ಈಗ ಪರ್ಟಿಕ್ಯುಲರ್ಲಿ ನೋಡಿರೋ ಪ್ರಕಾರ ಸೌತ್ ಚೈನಾ ಸೀನಲ್ಲಿ ಕಂಡಿರ್ತಕ್ಕಂಥ ಸ್ಕಾರ್ಬೋರ್ಗ್ ರೀಫ್ ಹಾಗೂ ಸೆಕೆಂಡ್ ಥಾಮಸ್ ಶೋಲಾ. ಸೊ ಇವು ಯಾವ ಒಂದು ನೇಷನ್ ಮಧ್ಯೆ ಇರತಕ್ಕಂಥ ಒಂದು ಕನ್ಸಿಡರೇಷನ್ ಅಂದರೆ ಫಿಲಿಪಿನ್ ಹಾಗೂ ಚೈನಾ ಮಧ್ಯೆ ಇರತಕ್ಕಂಥ ವಾಟರ್ ಬಾಡೀಸ್ ಅಥವಾ ಅಲ್ಲಿರುವಂಥ ಐಲ್ಯಾಂಡನ್ನು ಮೆನ್ಷನ್ ಮಾಡ್ತಾ ಯಾವ ದೇಶದ ಮಧ್ಯೆ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡಿದೆ ಅಂತ ನಮಗೆ ಜನರಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿರ್ತಾರೆ. ಸೊ ಹಾಗಾಗಿ ನ್ಯೂಸಲ್ಲಿರುವಂಥದ್ದನ್ನು ನಾವು ಈಸಿಯಾಗಿ ರೀಕಾಲ್ ಮಾಡ್ತಾ ಡೈಲಿ ಬೇಸಿಸ್ ಮೇಲೆ 1 or 2 ಈ ರೀತಿಯಾದಂಥ ಮ್ಯಾಪಿಂಗ್ ಕನೆಕ್ಷನ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿದರೆ ಪ್ರಿಲಿಮ್ಸಲ್ಲಿ ನಮಗೆ ಈಸಿಯಾಗಿ ಸಹಕಾರಿಯಾಗುತ್ತೆ. ಸೊ ಹೇಗೆ ಎರಡು ಕಂಟ್ರಿಗಳ ಮಧ್ಯೆ ಇವಾಗ ಇರುವಂಥ ಒಂದು ಕನ್ಸರ್ನ್ ಅಥವಾ ಟ್ರೇಡ್ ವಾರ್ಗೆ ಸಂಬಂಧಪಟ್ಟಂಥ ಒಂದು ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡಲಿಕ್ಕೆ ಈ ಒಂದು ಆರ್ಟಿಕಲಿಂದ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ RBI ಹೇಳೋ ಪ್ರಕಾರ ನಾವು ಸ್ಟ್ಯಾಗ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಒಂದು ರಿಸೀಡಿಂಗ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ ಅಂತ. ಸೊ ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು ಅನ್ನೋಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಜನರಲಿ ಏನಾಗುತ್ತೆ ಅಂದರೆ ಇವಾಗ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ, ಸೊ ಮಾರ್ಕೆಟ್ ಅಥವಾ ಡೊಮೆಸ್ಟಿಕ್ ಲೆವೆಲಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡಬೇಕು ಅಂತಂದರೆ ಜನರಲಿ RBI ಏನು ಮಾಡುತ್ತೆ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತೆ, RBI ಏನು ಮಾಡುತ್ತೆ, ಸೊ ಮನಿ ಸಪ್ಲೈ ಮಾಡಲಿಕ್ಕೆ ಮುಂದಾಗುತ್ತೆ. ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗಬೇಕು ಅಂತಂದರೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬರಬೇಕಂತಂದರೆ, ಈ ಒಂದು ಆ್ಯಕ್ಟಿವಿಟೀಸ್ಗಳ ಬೂಸ್ಟ್ ಆಗಬೇಕು ಅಂದರೆ ಅವಾಗ ಏನು ಮಾಡ್ತಾರೆ, ಸ್ಟಿಮ್ಯುಲೇಷನನ್ನು ಮಾಡ್ತಾರೆ. ಎಕನಾಮಿಕ್ ಆ್ಯಕ್ಟಿವೇಷನ್ ಆಗಬೇಕು, ಆವಾಗ ಮನಿ ಸಪ್ಲೈ ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ರುಪೀಸನ್ನು ಸಪ್ಲೈ ಮಾಡೋದ್ರ ಮುಖಾಂತರ. ಸೊ ಮನಿ ಸಪ್ಲೈ ಬರುತ್ತೆ ಅಂತಂದರೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಮನಿ ಸಪ್ಲೈ ಇನ್ಕ್ರೀಸ್ ಆಗ್ತಾ ಹೋದರೆ ಇನ್ಫ್ಲೇಷನ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಜನರಲಿ ಒಂದು ಲೆವೆಲ್ಗೆ ಇನ್ಫ್ಲೇಷನ್ ಏನಾದರೂ ಇದ್ದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಮನಿ ಸಪ್ಲೈನ ಆಧಾರದ ಮೇಲೆ ಬೂಸ್ಟ್ ಮಾಡಲಿಕ್ಕೆ RBI ಮುಂದಾಗಿರುತ್ತೆ. ಇವಾಗ ಆಲ್ರೆಡಿ ಇನ್ಫ್ಲೇಷನ್ ಇದೆ, ಎಲ್ಲ ಪ್ರೈಸಸ್ಗಳು ಹೈ ಇದೆ. ಈ ಸಂದರ್ಭದಲ್ಲಿ ನಾವು ಗ್ರೋತನ್ನು ಕಾಣ್ತಾ ಇಲ್ಲ. ಇನ್ಫ್ಲೇಷನ್ ಆಲ್ರೆಡಿ ಇದೆ. ಕಂಡೀಷನ್ ಏನು, ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಏನು, ಇನ್ಫ್ಲೇಷನ್. ಇದು ಟರ್ಮಿನಾಲಜಿ ಬೇಸ್ ಮೇಲೆ ನಮ್ಗೆ ತುಂಬ ಇಂಪಾರ್ಟೆಂಟ್. ಇನ್ಫ್ಲೇಷನ್ ಇದೆ, ಆಲ್ರೆಡಿ ಇನ್ಫ್ಲೇಷನ್ ಕಂಡೀಷನ್ ಇದೆ, ಆದರೆ ನಾವು ಗ್ರೋತನ್ನು ಕಾಣ್ತಾ ಇಲ್ಲ ಅನ್ನುವಂಥ ಕನ್ಸಿಡರೇಷನ್. ಸೊ ಟರ್ಮಿನಾಲಜಿ ಆಧಾರದ ಮೇಲೆ ನಾವು ನೋಡೋದಾದರೆ ಯಾವ ರೀತಿಯಾದಂತಹ ಕನ್ಸಿಡರೇಷನ್ ಆಗುತ್ತೆ ಇಲ್ಲಿ, ಈ ಒಂದು ಇಮೇಜನ್ನು ನೋಡೋದಾದರೆ ಸ್ಟ್ಯಾಗ್ಫ್ಲೇಷನ್ ಅಂತಂದರೆ ಇನ್ಫ್ಲೇಷನ್ ಲೆವೆಲ್ ಹೈ ಇದೆ, GDP ತುಂಬ ಕಡಿಮೆ ಇರುತ್ತೆ, ಹಾಗೂ ಎಂಪ್ಲಾಯ್ಮೆಂಟ್ ರೇಟು ಸಹ ತುಂಬ ಇರುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬ ಇರುತ್ತೆ. ಸೊ ಎಂಪ್ಲಾಯ್ಮೆಂಟ್ ಕಂಡೀಷನ್ ಇರೋದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ ತುಂಬ ಇರುತ್ತೆ, ಕೆಲಸ ಯಾರಿಗೂ ಇರೋದಿಲ್ಲ ಅನ್ನುವಂಥದ್ದಾಗಲಿ ಕಾಣ್ಬೋದು. ಹಾಗೂ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ರಿಸೆಷನ್ ಕಂಡೀಷನಲ್ಲಿ ನಾವು ಕಾಣ್ತೇವೆ, ರಿಸೆಷನ್ ಇರುವಂಥ ಒಂದು ಕಂಡೀಷನ್ಸನ್ನು ಕಾಣ್ತೀವಿ. ಸೊ ಇವು ಕಾನ್ಸಿಕ್ವೆನ್ಸಸ್ ನಿಮಗೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು ಅನ್ನುವಂಥದ್ದಾಗಿ ಕೊಟ್ಟಾಗ ಇವಾಗ ಇದರಲ್ಲಿರ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಏನೇನು ಇರುತ್ತೆ ಆ ಒಂದು ಸಿಚುವೇಷನಲ್ಲಿ. ಸ್ಟ್ಯಾಗ್ಫ್ಲೇಷನ್ ಆಗ್ತಾ ಇದೆ ಅಂದರೆ ಎಕನಾಮಿನಲ್ಲಿ ಏನಾಗುತ್ತೆ, ಇನ್ಫ್ಲೇಷನ್ ರೇಟ್ ಹೆಚ್ಚಾಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು, GDP ಅಥವಾ ಗ್ರೋತ್ ಕಡಿಮೆ ಇದೆ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು ಸಹ ಜಾಸ್ತಿ ಇದೆ ಅನ್ನುವಂಥದ್ದಾಗಲಿ ಇದು ಕಾಂಪೊನೆಂಟ್ಸು. ಸೊ ಹಾಗಾಗಿ ಇವಾಗ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಕಡಿಮೆ ಇದೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕಡಿಮೆ ಇದೆ ಅಂತಂದರೆ ಆಟೋಮೆಟಿಕ್ಲಿ GDP ಗ್ರೋತು ಡೌನ್ ಇರುತ್ತೆ ಅನ್ನುವಂಥ ಕನೆಕ್ಟಿವಿಟಿ ಆಗಲಿ, ಹಾಗೂ ಸರ್ಕಾರದ ಒಂದು ಪಾಲಿಸಿನಲ್ಲಿ ಪುವರ್ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂತ. ಸೊ ಗ್ರೋತನ್ನು ಬೂಸ್ಟ್ ಮಾಡಲಿಕ್ಕೆ ಐದರ ಸೆಂಟ್ರಲ್ ಗೌರ್ಮೆಂಟ್ ಆದರೂ ಮುಂದಾಗುತ್ತೆ ಒಂದು, ಅಥವಾ RBI ಸೆಂಟ್ರಲ್ ಬ್ಯಾಂಕ್ ಆದರೂ ಮುಂದಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಆಲ್ರೆಡಿ ಇನ್ಫ್ಲೇಷನ್ ಇರುವಂಥ ಸಂದರ್ಭದಲ್ಲಿ ನಾವು ರಿಸ್ಕನ್ನು ಕಾಣ್ತೀವಿ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ RBI ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳು ಜನರಲ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಕನ್ಸರ್ನ್ ಏನಿದೆ ಅಥವಾ ಸ್ಟ್ಯಾಗ್ಫ್ಲೇಷನ್ಗೆ ಸಂಬಂಧಪಟ್ಟಂಥ ಕಾಂಪೊನೆಂಟ್ಸ್ಗಳು ಆಗಿರ್ಬೋದು, ಅಥವಾ ಹೇಗೆ ಕ್ವಶನ್ಸನ್ನು ಪ್ರೆಡಿಕ್ಷನ್ ಮಾಡ್ತಾರೆ. ಯಾಕೆಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ RBI ನೀವು ನೋಡ್ಬೋದು ಆಲ್ಟರ್ನೇಟಿವ್ ಬೇಸ್ ಮೇಲೆ RBI ಕೆಲವೊಂದಿಷ್ಟು ಕಮೆಂಟ್ಸನ್ನು ಹಾಕ್ತಾ ಇರುತ್ತೆ. ಸೊ ಗ್ರೋತ್ನ ಆಧಾರದ ಮೇಲೆ ಎರಡು ರೀತಿಯಂಥ ರಿಸ್ಕನ್ನು ನಾವು ಕಾಣ್ತೀವಿ. ಜನರಲಿ ಇನ್ಫ್ಲೇಷನ್ ಆಟ್ ರಿಸ್ಕ್ ಅನ್ನುವಂಥದ್ದಾಗಿ ಕಾಣ್ತೀವಿ, ಇನ್ಫ್ಲೇಷನ್ ಆಟ್ ರಿಸ್ಕ್ ಆಗಲಿ ಅಥವಾ ಗ್ರೋತ್ ಆಟ್ ರಿಸ್ಕ್. ಈ ಎರಡೂ ಟರ್ಮಿನಾಲಜಿ ಸ್ಟ್ಯಾಗ್ಫ್ಲೇಷನನ್ನು ಕ್ರಿಯೇಟ್ ಮಾಡುತ್ತೆ. ಇನ್ಫ್ಲೇಷನ್ ಆಟ್ ರಿಸ್ಕ್ ಹಾಗೂ ಗ್ರೋತ್ ಆಟ್ ರಿಸ್ಕ್. ಸೊ ಈ ಒಂದು ಕಂಡೀಷನ್ ಆಧಾರದ ಮೇಲೆ ನಾವು ಸ್ಟ್ಯಾಗ್ಫ್ಲೇಷನನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥದ್ದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ RBI ಏನು ಮಾಡ್ತಾ ಇದೆ, ಒಂದು ಸ್ಟ್ಯಾಗ್ನೆಂಟ್ ಲೆವೆಲಲ್ಲಿ ಇನ್ಫ್ಲೇಷನ್ ಇರಬೇಕು ಅಥವಾ ಒಂದು ಪ್ರಾಪರ್ ಆಗಿರುವಂಥ ಇನ್ಫ್ಲೇಷನ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಪಾಲಿಸಿ ನಡಿನಲ್ಲಿ ರೇಟನ್ನು ಸ್ಟೆಬಿಲೈಸ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಮುಂದೆ ಅನ್ಸರ್ಟನಿಟಿ ಕ್ರಿಯೇಟ್ ಆಗುವಂಥ ಒಂದು ಕನ್ಸಿಡರೇಷನ್ ಇರುತ್ತೆ ಅಂತ ನಾವು ಇಲ್ಲಿ ಫೈಂಡಿಂಗ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಕೆಲವೊಂದಿಷ್ಟು ಆಯಿಲ್ ಪ್ರೈಸಸ್ ಆಗಿರ್ಬೋದು, ಪೆಟ್ರೋಲ್ ಪ್ರೈಸಸ್ಗಳಾಗಿರ್ಬೋದು, ಇದರ ಒಂದು ವೇರಿಯೇಷನ್ ಆಧಾರದ ಮೇಲೆ
ನಾವು ಫ್ಯಾಕ್ಟರ್ಸನ್ನು ಇನ್ಫ್ಲುಯೆನ್ಸ್ ಮಾಡುವಂಥದ್ದಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಈ ಆರ್ಟಿಕಲಿಂದ ನಮಗೆ ಬೇಸಿಕಲಿ ಬೇಕಾಗಿರೋದು ಸ್ಟ್ಯಾಗ್ಫ್ಲೇಷನ್. ಕ್ವಶನ್ಸ್ಗಳು ಅರೈಸ್ ಆಗೋದು ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂಥ ಕಾಂಪೋನೆಂಟ್ಸ್ಗಳು ಯಾವ ರೀತಿಯಾಗಿದೆ, ಟರ್ಮಿನಾಲಜಿ ಬೇಸ್ ಮೇಲೆ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಷ್ಟು ಕನೆಕ್ಟಿವಿಟಿ, ನಮಗೆ ಬ್ಯಾಕ್ಗ್ರೌಂಡಲ್ಲಿರುವಂಥ ಕನೆಕ್ಟಿವಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನಿನ್ನೆ ಕೇಳಿರುವಂಥ ಕ್ವಶನ್ ಯಾವ ರೀತಿಯಾಗಿದೆ, ಕ್ಲೋಸ್ಡ್ ಎಕಾನಮಿ ಅಂದರೆ ಏನು ಅನ್ನುವಂಥ ಕ್ವಶನನ್ನು ನಾವು ಕೇಳಿದ್ವಿ, ರೈಟ್. ಫಸ್ಟು ಈ ಕ್ಲೋಸ್ಡ್ ಎಕಾನಮಿ ಅಂತಂದರೆ ಜನರಲಿ ಏನಾಗುತ್ತೆ, ಯಾವುದೇ ಒಂದು ನೇಷನ್ ಬೇರೆ ಕಂಟ್ರಿಗಳೊಂದಿಗೆ ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ರೀತಿಯಾಗಿ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು. ಇದು ಐಡಿಯಾಲಜಿಕಲ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಐಡಿಯಾಲಜಿಕಲ್ ಕಾನ್ಸೆಪ್ಟ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಇವಾಗ ಕ್ಲೋಸ್ಡ್ ಎಕಾನಮಿ ಅಂತ ನಾವು ನೋಡ್ತೀವಿ. ಕ್ಲೋಸ್ಡ್ ಎಕಾನಮಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವ ರೀತಿಯಾಗಿದೆ ಅಂದರೆ ಫೋರ್ತ್ ಆಪ್ಷನ್, ನೈದರ್ ಎಕ್ಸ್ಪೋರ್ಟ್ಸ್ ನಾರ್ ಇಂಪೋರ್ಟ್ಸ್ ಟೇಕ್ಸ್ ಪ್ಲೇಸ್ ಅನ್ನುವಂಥದ್ದು. ಸೊ ಒಂದು ದೇಶ ಇವತ್ತು ಬೇರೆ ಒಂದು ಕಂಟ್ರಿಗಳೊಂದಿಗೆ ಟ್ರೇಡ್ ರಿಲೇಷನ್ ಹೊಂದಿರುವಂಥ ಸಂದರ್ಭದಲ್ಲಿ ನಾವು ಆಮದನ್ನು ಮಾಡ್ಕೊಳ್ಳಲ್ಲ, ರಫ್ತು ಮಾಡ್ಕೊಳ್ಳಲ್ಲ, ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಿರ್ತೀವಿ ಕ್ಲೋಸ್ಡ್ ಎಕಾನಮಿನಲ್ಲಿ. ಸೊ ಆ ದೇಶದಲ್ಲಿರ್ತಕ್ಕಂಥ ಡಿಮ್ಯಾಂಡ್ಸ್ಗಳನ್ನು ಮಾರ್ಕೆಟಲ್ಲಿರುವಂಥ ಒಂದು ಪ್ರೊಡಕ್ಷನ್ನ ಮೀಟ್ ಮಾಡುತ್ತೆ. ಅಂದರೆ ಅಲ್ಲಿರುವಂಥ ಸಿಟಿಜನ್ಸ್ಗೆ ಬೇಕಾಗಿರ್ತಕ್ಕಂಥ ಡಿಮ್ಯಾಂಡ್ ಏನಿರುತ್ತೆ, ಯಾವುದೇ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂಥ ಡಿಮ್ಯಾಂಡ್ ಇದ್ರೂ ಸಹ ಅದನ್ನು ಸಪ್ಲೈ ಮಾಡೋದು ಅದೇ ಸರ್ಕಾರ ಆಗಿರ್ಬೋದು, ಅಲ್ಲಿರುವಂಥ ಡೊಮೆಸ್ಟಿಕ್ ಪ್ರೊಡಕ್ಷನ್ ಯೂನಿಟ್ ಏನಿರುತ್ತೆ ಅದು ಮೀಟ್ ಮಾಡುತ್ತೆ. ಸೊ ಹಾಗಾಗಿ ಕ್ಲೋಸ್ಡ್ ಎಕಾನಮಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಐಡಿಯಾಲಜಿಕಲಿ ಇರುತ್ತೆ ಅಂತ, ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇಲ್ಲ. ಯಾಕೆಂದರೆ ನಾವು ಇವಾಗ ಕಂಪ್ಲೀಟ್ಲಿ ಕೆಲವೊಂದಿಷ್ಟು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗಿರುವಂಥ ಸಿಚುವೇಶನ್ಸ್ಗಳಿರುತ್ತೆ. ಸೊ ಎಲ್ಲ ಒಂದು ಕಮೋಡಿಟೀಸ್ಗಳನ್ನಾಗಿರ್ಬೋದು ಅಥವಾ ಎಲ್ಲ ಗೂಡ್ಸ್ಗಳನ್ನು ಅಥವಾ ಸರ್ವಿಸಸ್ಗಳನ್ನು ಒಂದು ನೇಷನ್ ಹೊಂದಿರೋದು ತುಂಬ ಕಷ್ಟ. ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಲೇಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಕ್ಲೋಸ್ಡ್ ಎಕಾನಮಿಯ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಡಿ ಅನ್ನುವಂಥ ಆನ್ಸರ್ನ ಕರೆಕ್ಟಾಗಿ ನಾವು ಕಾಣ್ಬೋದು. ಹಾಗೂ ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಇನ್ಮೇಲೆ ಎಕಾನಮಿಗೆ ಸಂಬಂಧಪಟ್ಟಂಥ ನಾವು ಕ್ವಶನ್ಸನ್ನು ನೋಡೋಣ. ಯಾಕೆಂದರೆ ಇವೆಲ್ಲ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರಲ್ಲೇ ಕೇಳಿರುವಂಥದ್ದು. ಯಾವ ಆಧಾರದ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ನೀವು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಫಸ್ಟ್ ಕ್ವಶನ್ ಏನಂದರೆ, ಇಂಡಿಯನ್ ಎಕಾನಮಿಯನ್ನು ನಾವು ಯಾವ ರೀತಿ ಅಂತ ಎಕಾನಮಿ ಯಾವ ಟೈಪ್ ಅಂತ ಕರಿತೀವಿ ಅಂತ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಇಂಡಿಯನ್ ಎಕಾನಮಿ ಯಾವ ರೀತಿಯಾದಂತಹ ಎಕಾನಮಿಕ್ ಟೈಪ್ ಹೊಂದಿದೆ ಅಂತ, ಮಿಕ್ಸ್ಡ್ ಎಕಾನಮಿನ, ಸೋಷಿಯಲಿಸ್ಟಿಕ್ ಎಕಾನಮಿನ, ಕ್ಯಾಪಿಟಲಿಸ್ಟಿಕ್ ಅಥವಾ ಗಾಂಧಿಯನ್ ಸೋಷಿಯಲಿಸ್ಟಿಕ್ ಎಕಾನಮಿ ಅನ್ನುವಂಥ 4 ವರ್ಡ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಿಕ್ಸ್ಡ್ ಎಕಾನಮಿ, ಸೋಷಿಯಲಿಸ್ಟಿಕ್ ಎಕಾನಮಿ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಗಾಂಧಿಯನ್ ಸೋಷಿಯಲಿಸ್ಟ್ ಎಕಾನಮಿ ಅಂತ. ಇಂಡಿಯನ್ ಎಕಾನಮಿ ನಿಮ್ಗೆ ಯಾವ ರೀತಿಯಾಗಿದೆ ಅಂತ ಗೊತ್ತಿರಬೇಕು. ಒಂದು ಇಂಡಿಯನ್ ಎಕಾನಮಿ ಯಾವ ರೀತಿಯಾಗಿದೆ ಗೊತ್ತಿರಬೇಕು, ಮತ್ತು ಮಿಕ್ಸ್ಡ್ ಎಕಾನಮಿ ಅಂದರೆ ಏನು, ಸೋಷಿಯಲಿಸ್ಟಿಕ್ ಎಕಾನಮಿ ಅಂದರೆ ಏನು, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಏನು ಅಂತ ನಿಮಗೆ ಐಡಿಯಾ ಇರಬೇಕು. ಸೊ ಅದರ ಆಧಾರದ ಮೇಲೆ ಇನ್ನೊಂದು ಕ್ವಶನನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ ಇಲ್ಲಿ. ಸೊ ಇನ್ನೊಂದು ಕ್ವಶನ್ ಏನಿದೆ, ಇನ್ನೊಂದು ಕ್ವಶನ್ ಅಡಿನಲ್ಲಿ ಮಿಕ್ಸ್ಡ್ ಎಕಾನಮಿ ಅಂದರೆ ಏನು ಅಂತ ಕೇಳಿದ್ದಾರೆ. ಫಸ್ಟು ಇಂಡಿಯನ್ ಎಕಾನಮಿ ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಮಿಕ್ಸ್ಡ್ ಎಕಾನಮಿ ಅಂದರೆ ಏನು, ಇದರ ಮೀನಿಂಗನ್ನು ಇಲ್ಲಿ ಕೇಳಿದ್ದಾರೆ. ಸೊ ಮಿಕ್ಸ್ಡ್ ಎಕಾನಮಿಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿಯಾಗಿದೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋದಾದರೆ, ಮಿಕ್ಸ್ಡ್ ಎಕಾನಮಿ ಅಂತಂದರೆ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಇದೆಲ್ಲ ಎರಡಕ್ಕೂ ಸರಿಯಾದಂತಹ ಸಮಾನವಾದಂತಹ ಇಂಪಾರ್ಟೆನ್ಸನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಅಂತ. ಅಗ್ರಿಕಲ್ಚರ್ ಹಾಗೂ ಇಂಡಸ್ಟ್ರೀಸ್ಗೆ ನೋಡೋದಾದರೆ ಸಮಾನವಾದಂತಹ ಅದು ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ಕೊಡ್ತೀವಿ ಅನ್ನುವಂಥ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಹಾಗೂ ಸೆಕೆಂಡ್ ಸ್ಟೇಟ್ಮೆಂಟ್ ನಡಿನಲ್ಲಿ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಕೋ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಸಿಚುವೇಶನ್. ಸೊ ಒಂದು ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡೂ ಸಹ ಕೋ ಎಕ್ಸಿಸ್ಟ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ. ಹಾಗೂ ಥರ್ಡ್ ಸ್ಟೇಟ್ಮೆಂಟ್ ನಡಿನಲ್ಲಿ ಈ ಒಂದು ಮಿಕ್ಸ್ಡ್ ಎಕಾನಮಿ ನಡಿನಲ್ಲಿ ಗ್ಲೋಬಲೈಸೇಷನ್ ಇವತ್ತು ಅಫೆಕ್ಟನ್ನು ಮಾಡುತ್ತೆ. ಒಂದು ದೇಶದ ಮೇಲೆ ಗ್ಲೋಬಲೈಸೇಷನ್ನು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದಾರೆ. ಸ್ವದೇಶಿ ಹೆವಿ ಡೋಸ್ ಆಫ್ ಸ್ವದೇಶಿ ಇನ್ ನ್ಯಾಷನಲ್ ಎಕಾನಮಿ. ಒಂದು ನ್ಯಾಷನಲ್ ಎಕಾನಮಿ ನಡಿನಲ್ಲಿ ಅಂದರೆ ಸ್ವದೇಶಿ ಅಂತಕ್ಕಂಥ ಪ್ರಿನ್ಸಿಪಲ್ ನಾವು ಫಾಲೋ ಮಾಡುವಂಥ ಸಂದರ್ಭದಲ್ಲಿ ಗ್ಲೋಬಲೈಸೇಷನ್ ಇವತ್ತು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನಾವು ಮಿಕ್ಸ್ಡ್ ಎಕಾನಮಿನಲ್ಲಿ ಕಾಣುವಂಥದ್ದು. ಹಾಗೂ ಫೋರ್ತ್ ಸ್ಟೇಟ್ಮೆಂಟ್ ಅಡಿನಲ್ಲಿ ಸೆಂಟರ್ ಸ್ಟೇಟ್ ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುತ್ತೆ. ಇದರಲ್ಲಿ ಎಕನಾಮಿಕ್ ಪ್ಲಾನಿಂಗ್ ಹಾಗೂ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಹಾಗೂ ಸ್ಟೇಟ್ ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ಹೊಂದಿರುತ್ತೆ ಅನ್ನುವಂಥ 4ನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇವೆಲ್ಲ ಕಂಡೀಷನ್ಸ್ ಗೊತ್ತಿರಬೇಕು. ಮಿಕ್ಸ್ಡ್ ಎಕಾನಮಿ, ಸೋಷಿಯಲಿಸ್ಟಿಕ್, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಗೊತ್ತಿದ್ದರೆ ಈ ರೀತಿಯಾಗಿ
ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಪ್ರೀವಿಯಸ್ ಇಯರಲ್ಲಿ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನ್ಸಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಕೇಳಿರುವಂಥ ಕ್ವಶನ್ ಹಾಗೂ ಯು ಪಿ ಎಸ್ ಸಿಲಿನೂ ಸಹ ಇಂಪಾರ್ಟೆಂಟ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರವನ್ನು, ಎರಡೂ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ ನಡಿನಲ್ಲಿ ಮೊದಲೇದಾಗಿ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ಬೋದು. ಡೆಟ್ ಡಿಬೇಟ್ಗೆ ಸಂಬಂಧಪಟ್ಟಂತೆ IMFನ ಪ್ರೆಡಿಕ್ಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. US ಹಾಗೂ ಚೈನಾಗೆ ಸಂಬಂಧಪಟ್ಟಂತೆ ಹಾಗೂ ಏಷ್ಯನ್ ಕಂಟ್ರೀಸ್ಗೆ ರಿಲೇಟೆಡ್ ಇರತಕ್ಕಂಥ ಕನ್ಸಿಡರೇಷನ್, ಸ್ಟ್ಯಾಗ್ಫ್ಲೇಷನ್ ಅಂದರೆ ಏನು ಅನ್ನುವಂಥ ಒಂದು ಟರ್ಮಿನಾಲಜಿ ಆಗಿರ್ಬೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ರೈಲ್ವೆ ಮಿನಿಸ್ಟ್ರಿ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್. ಸೊ ಮ್ಯಾಂಡೇಟರಿಲಿ ನಾವು ಇವತ್ತು ಟ್ರೈನಿಂಗನ್ನು ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದ್ದೀವಿ. ಹಾಗೂ ಅಲ್ಲಿ AM ಚೌಧರಿ ಅವರು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಷನ್ಸ್ಗಳನ್ನು ಸಹ ನಾವು ನೋಡಿದ್ವಿ. ಇಷ್ಟು ಎಲ್ಲ ಆರ್ಟಿಕಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.